ಹಲೋ, ACP ಮಂಜುನಾಥ್ ಹಿಯರ್. ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಏನು, ಮಿನಿಸ್ಟರ್ ಮಾದೇವಪ್ಪ ಅವರು ಕಿಡ್ನಾಪ್ ಆಗಿದ್ದಾರಾ ಸರ್? ಎಷ್ಟೊತ್ತಿನಲ್ಲಿ? ಹೌದಾ? ಓಕೆ ಸರ್, ನಾನು ಈಗಲೇ ಅವ್ರ ಮನೆಗೆ ಹೋಗಿ ಈ ಕಿಡ್ನಾಪ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಥ್ಯಾಂಕ್ ಯು ಸರ್. ಐ ಎಂ ACP ಮಂಜುನಾಥ್. ಹಲೋ ಸರ್. ಹೌದು, ಅವ್ರು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಅವರು 4 ಜನ ಇದ್ರು. ನನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಸಾಹೇಬ್ರನ್ನ ಅಪಹರಿಸ್ಬಿಟ್ರು ಸರ್. ಈಗ ನಾನು ಕೆಲವು ಫೋಟೋಸ್ ತೋರಿಸ್ತೀನಿ, ಅವ್ರು ಯಾರು ಅಂತ ಕಂಡುಹಿಡಿತೀರಾ? ನನ್ನ ಕೈಲಾಗಲ್ಲ ಸರ್. ಯಾಕೆ ಸರ್, ಅವ್ರನ್ನ ಮುಸ್ಕಾಕೊಂಡ್ ಬಂದಿದ್ರು ಸರ್, ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಈಸ್ ಇಟ್? ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ರು? ಗೊತ್ತಾಗ್ಲಿಲ್ಲ ಸರ್. ಯಾಕೆ? ಅವರು ಕಣ್ಸನ್ನೆ ಕೈಸನ್ನೆಲ್ಲೇ ಮಾತಾಡ್ಕೋತಿದ್ರು ಸರ್. ಏನ್ರಿ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಹಲೋ, ಐ ಆಮ್ ACP ಮಂಜುನಾಥ್. ನೋಡಿ, ಮಿನಿಸ್ಟರ್ ಮಾದೇವಪ್ಪ ಅವ್ರನ್ನ 4 ಜನ ಮುಸುಕುದಾರಿಗಳು ಕಿಡ್ನಾಪ್ ಮಾಡಿದ್ದಾರೆ. ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಎಲ್ಲೆಲ್ಲಿ ಕ್ರೌಡೆಡ್ ಪ್ಲೇಸಸ್ ಇದೆಯೋ ಅಲ್ಲೆಲ್ಲ ನಮ್ಮವ್ರನ್ನ ಡೆಪ್ಯೂಟ್ ಮಾಡಿ. ಯಾರ ಮೇಲೆ ಡೌಟ್ ಬಂದ್ರು ಇಮಿಡಿಯೇಟ್ ಆಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಅಮ್ಮ, ಅಪ್ಪ ಇನ್ನೂ ಬಂದಿಲ್ವಮ್ಮ? ಶರ್ಮಿಳಾ, ಅವ್ರು ಇನ್ನೂ ಮನೆಗ್ ಬರ್ಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣಮ್ಮ? ಅಯ್ಯೋ ಬೇಡಮ್ಮ, ಅವೆಲ್ಲ ಕೂತ್ಕೊ ನೀನು. ನಾನ್ ಡ್ಯಾಡಿ ಫ್ರೆಂಡ್ಸ್ ಫೋನ್ ಮಾಡ್ತೀನಿ. ಮಾಡಮ್ಮ. ಹಲೋ, ರಘು ಅಂಕಲ್, ನಾನ್ ಶರ್ಮಿಳಾ ಮಾತಾಡೋದು. ಡ್ಯಾಡಿ ನಮ್ಮ ಮನೆಗ್ ಬಂದಿಲ್ಲ. ನಿಮ್ ಜೊತೆಗೆ ಏನಾದ್ರು ಇದ್ದಾರಾ? ಇಲ್ವಾ? ಹೌದಾ? ಓಕೆ, ಆಯ್ತು ಅಂಕಲ್, ಆಯ್ತು ಆಯ್ತು. ಹಾ, ಏನಂದ್ರಮ್ಮ? ಇಲ್ಲಮ್ಮ, ಅವ್ರ ಜೊತೆಗೂ ಅಪ್ಪ ಇಲ್ವಂತೆ. ಅಯ್ಯೋ ದೇವ್ರೆ, ಕ್ಲಬ್ಗೂ ಹೋಗ್ಲಿಲ್ವಂತೆ. ಅಯ್ಯೋ ದೇವ್ರೆ, ಎಲ್ಲಿ ಹೋಗಿದ್ದಾರೆ ಇವ್ರು? ಶರ್ಮಿಳಾ, ನನಗೆ ತುಂಬಾ ಭಯ ಆಗ್ತಾ ಇದೆಯಮ್ಮ. ನೀನ್ ಕೂತ್ಕೊಮ್ಮ, ಟೆನ್ಷನ್ ಮಾಡ್ಕೋಬೇಡ, ಕೂತ್ಕೋ. ನಾನ್ ಬೇರೆ ಫ್ರೆಂಡ್ಸ್ ಮಾಡಮ್ಮ. ನೀ ಕೂತ್ಕೋ. ಹಲೋ ಅಂಕಲ್, ನಾನ್ ಶರ್ಮಿಳಾ ಮಾತಾಡ್ತಿರೋದು. ಡ್ಯಾಡಿ ಏನಾದ್ರೂ ಅಲ್ಲಿಗೆ ಬಂದಿದ್ರಾ? ಇಲ್ವಾ? ಬಂದ್ರೆ ನಮಗೊಂದು ಫೋನ್ ಮಾಡಕ್ ಹೇಳ್ತೀರಾ? ಓಕೆ ಅಂಕಲ್. ಅವ್ರಿಗೆ ಏನೋ ತೊಂದರೆ ಆಗಿರ್ಬೇಕು. ಶರ್ಮಿಳಾ, ಯಾವ್ದಕ್ಕೂ ಪೊಲೀಸ್ಗೆ ಫೋನ್
ಅಮ್ಮ ಸುಮ್ನೆ ಇರಮ್ಮ. ನೋಡು, ಏನೇನೋ ನೀನು ಕೆಟ್ಟ ಕಲ್ಪನೆ ಮಾಡ್ಕೊಂಡು ಗಾಬರಿ ಆಗ್ಬೇಡ. ನನ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತೀನಿ, ಅವ್ರು ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ಓಕೆನಾ? ಬೇಗ ಮಾಡಮ್ಮ. ಹಲೋ ರವಿ, ನಾನು ಶರ್ಮಿ. ಎಲ್ರಿಗೂ ಫೋನ್ ಮಾಡಿ ನಮ್ಮನೆಗೆ ಅರ್ಜೆಂಟ್ ಆಗಿ ಬನ್ನಿ. ಆಮೇಲೆ ಹೇಳ್ತೀನಿ, ನೀವೆಲ್ರೂ ಬನ್ನಿ. ಓಕೆ ಪ್ಲೀಸ್? ಓಕೆ ಬಾಯ್. ಏನಮ್ಮ? ಬರ್ತಾರಮ್ಮ. ಶರ್ಮಿಳಾ, ಯಾಕೆ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಫೋನ್ ಮಾಡಿದೆ? ರವಿ ಫೋನ್ ಮಾಡಿದ ತಕ್ಷಣ ಎತ್ನೋ ಬಿದ್ನೋ ಅಂತ ಓಡ್ ಬಂದೆ. ಆಂಟಿ, ಯಾಕೆ ಆಂಟಿ ಹೇಳ್ತಾ ಇದ್ದೀರಾ? ಏನಾಯ್ತು? ಏನು ಅಂತ ಹೇಳಿಪ್ಪ. ಸುಮ್ನೆ ಇರಮ್ಮ, ನೀನ್ ಹೆದರ್ಕೊಳ್ಳೋದಂತ ನಮ್ಮನ್ನು ಹೆದರ್ಸ್ತ್ಯಾ. ಶರ್ಮಿ, ಅಂಕಲ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಕಾಣೋ ನಿಮ್ಮನ್ನೆಲ್ಲ ಕರ್ಸಿರೋದು. ಶರ್ಮಿ, ಏನ್ ಹೇಳ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಶರ್ಮಿಳಾ, ದಯವಿಟ್ಟು ಬಿಡಿಸಾಳು. ವಾಟ್ ಹ್ಯಾಪನ್? ಅಯ್ಯೋ, ನಮ್ಮಪ್ಪ ಮೊನ್ನೆ ರಾತ್ರಿಯಿಂದ ಮನೆಗ್ ಬಂದಿಲ್ಲ. ಅಯ್ಯೋ, ಅಷ್ಟೇ ತಾನೇ. ಕ್ಲಬ್ ಅಲ್ಲಿ ಪಾರ್ಟಿನೋ ಫಂಕ್ಷನೋ ಇರ್ಬೇಕು ಅನ್ಸುತ್ತೆ, ಅದಕ್ಕೆ ಇನ್ನೂ ಬಂದಿಲ್ಲ. ಇಲ್ಲ, 2 ದಿನದಿಂದ ಕ್ಲಬ್ಗೂ ಹೋಗಿಲ್ಲ. ಹೌದಪ್ಪ. ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡಿ ವಿಚಾರಿಸಬೇಕಾಗಿತ್ತು. ಫೋನ್ ಮಾಡಿದ್ದೆ, ಯಾರ ಜೊತೆನೂ ಇಲ್ಲ, ಎಲ್ಲಿಗೂ ಹೋಗಿಲ್ಲ. ಹಾಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ಇವಳು ಒಪ್ತಾ ಇಲ್ಲ. ನೀವ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಸುಮ್ನೆ ಇರಮ್ಮ. ಆಂಟಿ, ನಾವೆಲ್ಲ ಇಲ್ವಾ ಆಂಟಿ? ನೀವು ಅಳ್ಬೇಡಿ. ಅಂಕಲ್ ಎಲ್ಲೇ ಇದ್ರು ನಾವು ಹುಡ್ಕೊಂಡ್ ಬರ್ತೀವಿ. ಶರ್ಮಿಳಾ, ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ನಾವು ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ ಬೇಡ. ಎಲ್ಲ ಕಡೆ ಹುಡ್ಕೋಣ. ಸಿಗದೆ ಇದ್ರೆ ಶರ್ಮಿಳಾ ಇಸ್ ರೈಟ್. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸರಿ, ಬನ್ನಿ ಹೋಗೋಣ. ನಾನು ಬರ್ತೀನಿಪ್ಪ. ಅಮ್ಮ ಬೇಡಮ್ಮ, ನೀ ಇಲ್ಲೇ ಇರು. ಅಕಸ್ಮಾತ್ ಅಪ್ಪ ಬಂದ್ರೆ ಅವ್ರು ಸುಮ್ನೆ ಗಾಬರಿ ಆಗ್ತಾರೆ. ನೀ ಇಲ್ಲೇ ಇರು, ನಾವು ಹುಡ್ಕೊಂಡ್ ಬರ್ತೀವಿ. ಓಕೆ? ಆಯ್ತಮ್ಮ. ಅಯ್ಯೋ, ರೀ, ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಏನು ಮಾತಾಡ್ತಾ ಇಲ್ಲ. ಏನಾಯ್ತು ಹೇಳ್ರಿ. ರೀ, ನಾನ್ ಕೇಳ್ತಾನೆ ಇದ್ದೀನಿ, ನೀವ್ ಏನು ಮಾತಾಡ್ತಾ ಇಲ್ಲ. ಏನಾಯ್ತು ಹೇಳ್ರಿ. ಜಯಲಕ್ಷ್ಮಿ, ಪ್ಲೀಸ್, ನಾನಿನ್ನೇನು ಕೇಳ್ಬೇಡ. ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಟ್ಬಿಡು. ರೀ, ಹೇಳ್ರಿ. ಸುಮ್ಮನೆ ಇರು ಅಂತ ಹೇಳದ್ನಲ್ಲ. ಡ್ಯಾಡಿ ಬಂದ್ರಾ? ಎಲ್ಲಿದ್ರಿ? ಎಲ್ಲ ಹೋಗಿದ್ರಿ? ನಿಮ್ಮನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ. ತುಂಬಾ ಭಯ ಆಗ್ಬಿಡಿತ್ತು. ಅಮ್ಮ ಬೇರೆ ನಿದ್ದೆ ಮಾಡಿಲ್ಲ, ಊಟನೂ ಮಾಡಿಲ್ಲ. ಎಲ್ಲ ಹೋಗಿದ್ರಿ ಡ್ಯಾಡಿ? ಮಮ್ಮಿ, ಡ್ಯಾಡಿ ಯಾಕೆ ಮಾತಾಡ್ತಿಲ್ಲ? ಹೂನಮ್ಮ, ಬಂದಾಗಿಂದ ಕೇಳ್ತಾನೆ ಇದ್ದೀನಿ, ಏನು ಹೇಳ್ತಾ ಇಲ್ಲ ಅವರು. ನನ್ನ ಒಂಟಿಯಾಗಿ ಬಿಟ್ಬಿಡು ಅಂತ ಹೇಳ್ತಾನೆ ಇದ್ದಾರೆ. ಅಂಕಲ್, ಅಂಕಲ್, ಏನಾಯ್ತು ಅಂಕಲ್? ಎಲ್ಲೋಗಿದ್ರಿ ನೀವು? ಅಂಕಲ್, ನೀವಿನ್ನೂ ಬರ್ಲಿಲ್ಲ ಅಂತ ನಾವೆಲ್ಲ ಎಷ್ಟು ಹೆದರು ಬಿಟ್ಟಿದ್ವಿ ಗೊತ್ತಾ? ಉಲ್ಲಾಸ್, ಪ್ಲೀಸ್ ಲೀವ್ ಮೀ ಅಲೋನ್. ಡೋಂಟ್ ಆಸ್ಕ್ ಮೀ ಎನಿಥಿಂಗ್. ಡ್ಯಾಡಿ, ನೀವ್ ಪ್ಲೀಸ್ ಏನಾದ್ರೂ ಹೇಳಿ ಡ್ಯಾಡಿ. ನಾವೇನು ಅಂತ ಅನ್ಕೊಳ್ಳೋದು? ಅಂಕಲ್, ನಿಮ್ಮನ್ನ ಹುಡುಕ್ತಿರೋ ಜಾಗನೇ ಇಲ್ಲ ಅಂಕಲ್. ನೀವು ಸಿಕ್ಕಿಲ್ಲ ಅಂತ ಹೇಳಿ ಗಾಬರಿ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ವಿ ಅಂಕಲ್. ಛೇ 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 ಛೇ, ಏನಿದು? 1-2 ದಿನ ನಾನು ಮನೆಗೆ ಬರ್ಲಿಲ್ಲ ಅಂತಂದ್ರೆ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಷ್ಟು ಯೋಚನೆ ಮಾಡ್ಬಿಟ್ರಾ? ಹಾಗಾದ್ರೆ ನಿಮ್ಗೆ ಯಾರಿಗೂ ನನ್ ಮೇಲೆ ನಂಬಿಕೆನೇ ಇಲ್ವಾ? ಡ್ಯಾಡಿ, ಒಂದ್ ಫೋನ್ ಆದ್ರೂ ಮಾಡ್ಬೋದಾಗಿತ್ತಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಏನ್ ತಪ್ಪಿಲ್ಲ ಬಿಡಿ. ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಡ್ಯಾಡಿ, ಈಗ್ಲಾದ್ರೂ ಏನಾಯ್ತು ಅಂತ ಹೇಳಿ ಪ್ಲೀಸ್. ಓ, ನಾನೇನು ಅಂತ ಹೇಳಮ್ಮ? ಅಂಕಲ್, ನೀವೇನು ವರಿ ಮಾಡ್ಕೋಬೇಡಿ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ಪ್ಲೀಸ್, ಏನಾಯ್ತು ಅಂತ ಹೇಳಿ ಅಂಕಲ್. ರವಿ, ಏನ್ ಆಗಬೇಕಾಗಿತ್ತೋ ಅದಾಗ್ಲಿಲ್ಲಪ್ಪ. ಏನ್ ಆಗಬಾರ್ದಾಗಿತ್ತೋ ಅದೆಲ್ಲ ಆಗೋಯ್ತಪ್ಪ. ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ರಿ. ಏನು ಅಂತ ಹೇಳಿ ಜಯಲಕ್ಷ್ಮಿ, ಆ ಮಿನಿಸ್ಟರ್ ನನಗೆ ಮೋಸ ಮಾಡ್ಬಿಟ್ಟ, ಹಾ? ನನ್ನನ್ನು ಮುಳುಗಿಸ್ಬಿಟ್ಟ. ಅಂದ್ರೆ ಬಹಳ ದಿನಗಳ ನಂತರ ನಾನು ಆ ಮಿನಿಸ್ಟರ್ ಮನೆಗೆ ಹೋಗಿದ್ದೆ. ಆಗ ಓ, ನಮಸ್ಕಾರ ವಿಕ್ರಮ್ ಅವರೇ. ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಸಾಹೇಬ್ರು ಮೂಡಲ್ಲಿದ್ದಾರೆ, ನಿಮ್ ಕೆಲಸ ಆದ್ರೂ ಆಗ್ಬಹುದು. ಏನೋ ನಿಮ್ಮ ಬಾಯ ಹರಿಕೆಯಿಂದ ಈ ಕೆಲಸ ಆಗ್ಬಿಟ್ರೆ ಸಾಕು ಚಿಂತಾಮಣಿ ಅವರೇ. ನಿಮ್ಮ ಮಿನಿಸ್ಟರ್ ಮನೆಗೆ ಅಲ್ದು ನನ್ನ ಚಪ್ಪಲಿ ಎಲ್ಲ ಸೌದೋಗಿದೆ. ಅದಿರ್ಲಿ ಬಿಡಿ ಚಿಂತಾಮಣಿ ಅವರೇ, ದಯವಿಟ್ಟು ತಾವೊಂದ್ ಮಾತು ಹೇಳ್ಬೇಕು, ಇಲ್ದ ಹೋದ್ರೆ ನಾನು ಮುಳುಗೆ ಹೋಗ್ಬಿಡ್ತೀನಿ. ಸರ್, ಮುಳುಗ್ಸಕ್ಕೆ ತೇಲ್ಸಕ್ಕೆ ನಾವ್ ಯಾರು ಸರ್? ಎಲ್ಲ ಅವನಿಚ್ಛೆ. ಎನಿವೆ, ನೀವು ಬಂದಿದ್ದೀರಲ್ಲ, ಕೂತಿರಿ,
ಸರಿ. ನನಗೆ ಬಂದಿರೋ ವಿಷಯ ಹೋಗಿ ಹೇಳ್ಬಿಡ್ತೀನಿ. ಆಯ್ತು, ಇಲ್ಲಿ ಕೂತಿರ್ತೀನಿ. ನಮಸ್ಕಾರ. ಓ ನಮಸ್ಕಾರ 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 ನಮಸ್ಕಾರ. ಓಹೋ, ಏನ್ ರಘುರಾಮ್ ಅವರೇ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆ. ಮತ್ತೆ ಏನ್ ಇಷ್ಟು ದೂರ ಬಂದಿದ್ದ ಸಮಾಚಾರ? ಏನ್ ಸರ್, ಏನು ಗೊತ್ತಿಲ್ಲದೆ ಇರೋರ್ ತರ ನನ್ನನ್ನೇ ಕೇಳ್ತಾ ಇದ್ದೀರಾ? ಏನದು? ಸರ್, ಆ. ಆ ನಂದಿ ಹಿಲ್ಸ್ ರೋಪ್ ವೇ ಪ್ರಾಜೆಕ್ಟ್ ನ ನನಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ನೋಡಿ ರಘುರಾಮ್ ಅವ್ರೆ, ಆ ನಂದಿ ಹಿಲ್ಸ್ ರೋಪ್ ವೇ ಪ್ರಾಜೆಕ್ಟ್ ಎಂತೆಂತವ್ರ ಕೈಲೇ ಮಾಡಕ್ಕಾಗಿಲ್ಲ. ಆದ್ರಿಂದ ನೀವು ಅದ್ರ ಬಗ್ಗೆ ಕನ್ಸ್ ಕಾಣೋದ್ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಗಳಿದ್ರೆ ಹೇಳಿ ಮಾಡ್ಕೊಡೋಣ. ಅಲ್ಲ ಸರ್, ಹಾ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಆ ಪ್ರಾಜೆಕ್ಟ್ ನ ನಿನಗೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು 50 ಲಕ್ಷ ರೂಪಾಯಿ ತಗೊಂಡ್ರಲ್ಲ ಸರ್. ಅಯ್ಯೋ ರಾಮ, ಏನ್ ರಘುರಾಮ್ ಅವ್ರೆ, ನನ್ನೇ ಲಂಚ ತಗೊಂಡೆ ಅಂತ ಹೇಳ್ತಿದ್ದೀರಾ? ಅಲ್ಲ, ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ 50 ಲಕ್ಷ ತಗೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನನ್ ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದನ್ನೇ ನೀವು ಲಂಚ ಅಂತ ತಿಳ್ಕೊಂಡ್ರೆ ಹೇಗೆ? ಅಲ್ಲ ಸರ್, ಆವಾಗ ಕಷ್ಟದಲ್ಲಿದ್ರಿ, ಈಗ ಪೊಸಿಷನ್ ಅಲ್ಲಿ ಇದೀರಲ್ಲ ಸರ್. ಹೌದು, ಖಂಡಿತವಾಗ್ಲೂ ಪೊಸಿಷನ್ ಅಲ್ಲಿ ಇದ್ದೀನಿ, ಆದ್ರೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಿಲ್ವಾ ರಘುರಾಮ್ ಅವ್ರೆ? ಮತ್ತೆ ನನಗೆ ಆಶ್ವಾಸನೆ ಕೊಟ್ರಲ್ಲ ಸರ್ ಅವತ್ತು. ಆಶ್ವಾಸನೆ ಅನ್ನೋದು ರಾಜಕಾರಣಿಗಳ ಮೂಲ ಮಂತ್ರ. ಆಶ್ವಾಸನೆ ಕೊಟ್ಟಿಲ್ಲ ಅಂದ್ರೆ ಮಂತ್ರಿನೇ ಆಗಕ್ಕಾಗಲ್ಲ. ಅಯ್ಯೋ ಸರ್, ನೋಡಿ ರಘುರಾಮ್ ಅವ್ರೆ, ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ರೆ ಹೇಳಿ, ಸರ್, ಖಂಡಿತ ಸರ್, ಮಾಡ್ಕೊಡೋಣ. ತಲೆ ಕೆಡಿಸ್ಕೋಬೇಡಿ. ನೋಡಿ, ತುಂಬಾ ಸರ್. ಜನ ಕಾಯ್ತಾ ಇದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಸರಿ, ಸರ್. ನಿಮ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ತೀನಿ, ನಾಳೆ ಬನ್ನಿ, ಸರಿನಾ? ಏನ್ ಸರ್ ಇದು? ಪ್ರತಿ ಸಾರಿ ನೋಡೋಣ ಮಾಡೋಣ ಅಂತಾನೆ ಹೇಳ್ತಾ ಇದ್ದೀರಲ್ಲ ರಘುರಾಮ್, ಇದು ಓವರ್ ಆಯ್ತು. ನಾಳೆ ಬನ್ರಿ, ಅದೇನ್ ಮಾಡ್ಕೊಡ್ಬೇಕೋ ಮಾಡ್ಕೊಡ್ತೀನಿ. ಸರ್. ನಾಳೆ ನೀವು ಖಂಡಿತ ಮಾಡ್ಕೊಡ್ಬೇಕು ಸರ್, ಇದು ನನ್ನ ಜೀವನದ ಪ್ರಶ್ನೆ ಸರ್. ಅಯ್ಯೋ, ನಾನ್ ಮಾಡ್ಕೊಡ್ತೀನಿ ಅನ್ನಲ್ಲ, ಈಗ ಹೋಗಿ ನಾಳೆ ಬನ್ನಿ. ಸರಿ ಸರ್, ನಾಳೆ ಗ್ಯಾರಂಟಿ ತಾನೆ ಸರ್? ನಿಮ್ಮ ಸೇವೆಗೋಸ್ಕರ ಸದಾ ಸಿದ್ಧನಾಗಿರ್ತೀನಿ ರಘುರಾಮ್ ಅವರೇ. ತಾವು ದಯವಿಟ್ಟು ಈಗ ಹೋಗಿ ನಾಳೆ ಬನ್ನಿ. ನಮಸ್ಕಾರ. ಹಾ. ಒಂದ್ ಮಾತು ಹೇಳಲ್ಲ? ಚಿಂತಾಮಣಿ, ಏನ್ ಸಾಹೇಬ್ರೆ? ಈ ರಘುರಾಮ್ ತುಂಬಾ ಕೋಳೆ ಕೊಡ್ತಾವನಲ್ಲ. ಎಲೆಕ್ಷನ್ ಬೇರೆ ಹತ್ರ ಬಂತು. ನಾನು 50 ಲಕ್ಷ ಲಂಚ ತಗೊಂಡಿದ್ದೀನಿ ಅಂತ ನಾಳೆ ದೊಡ್ಡ ಹಗರಣ ಮಾಡಿ ನನ್ ಫ್ಯೂಚರ್ಗೆ ಪಂಚರ್ ಮಾಡ್ಬಿಟ್ರೆ? ನೀವೇನು ಯೋಚನೆ ಮಾಡಬೇಡಿ ಸಾಹೇಬ್ರೆ. ಈ ಚಿಂತಾಮಣಿ ಇರೋವರೆಗೂ ನೀವು ಚಿಂತೆ ಮಾಡ್ಬೇಕಾಗಿಲ್ಲ. ರಘುರಾಮ್ಗೆ ನಾನ್ ಬೇರೆ ಡ್ಯೂಟಿಗೆ ಹಾಕ್ತೀನಿ. ಕಳ್ಳ. ಸಾಹೇಬ್ರೆ, ಏನು? ಇದೇ ರೋಪ್ ವೇ ಪ್ರಾಜೆಕ್ಟ್ಗೆ ಇನ್ನೊಂದು ಬೇರೆ ಪಾರ್ಟಿ ಬಂದು ಕಾಯ್ತಾ ಇದೆ. ಅಯ್ಯೋ, ಕಳ್ಸು 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 ಕಳ್ಸು. ಓ, ಏನ್ ರಘುರಾಮ್ ಅವರೇ, ಹೇಳ್ದಾಗೆ ಇನ್ ಟೈಮ್ ಬಂದ್ಬಿಟ್ಟಿದ್ದೀರಾ? ಆದ್ರೆ ನಿಮ್ಗೊಂದು ಬ್ಯಾಡ್ ನ್ಯೂಸು. ಸಾಹೇಬ್ರಿಗೆ ಇದ್ದಕ್ಕಿದ್ದಾಗೆ ಬೆಳಿಗ್ಗೆ ಯಾವುದೋ ಒಂದು ದುಬೈ ಪ್ರೋಗ್ರಾಮ್ ಫಿಕ್ಸ್ ಆಗಿ ಮಾರ್ನಿಂಗ್ ಫ್ಲೈಟ್ ಹೊಟ್ಟೋದ್ರಲ್ಲ ಸರ್. ಅಯ್ಯೋ, ದುಬೈಗ ಬೆಳಿಗ್ಗೆನಾ? ಬೆಳಿಗ್ಗೆನೆ ಬರೋದೊಂದು ವಾರ ಆಗುತ್ತಲ್ಲ ಸರ್. ಏನು, ಒಂದ್ ವಾರ ಆಗುತ್ತೆ? ಡೋಂಟ್ ವರಿ, ನಿಮ್ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಹೋಗ್ ಬನ್ನಿ, ನಾನ್ ನಿಮ್ ಕೆಲಸ ಮಾಡ್ಕೊಡ್ತೀನಿ. ದಯವಿಟ್ಟು. ಆಯ್ತು, ಹೋಗ್ ಬನ್ನಿ ರಘುರಾಮ್. ಚಿಂತಾಮಣಿ, ರಘುರಾಮ್ ಹೋಗಾಯ್ತಾ? ಡೋಂಟ್ ವರಿ ಸರ್, ನೀವು ದುಬೈಗೆ ಹೋಗಿದ್ದೀರಾ ಅಂತ ಸುಳ್ಳು ಹೇಳಿ ಆ ಪಿಡೆನ ಸಾಕಾಕ್ಬಿಟ್ಟೆ. ಅಯ್ಯೋ, ಒಂದ್ ನಿಮಿಷ ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಮಿನಿಸ್ಟರ್ ನೋಡಕ್ಕೆ. ಮಿನಿಸ್ಟರ್ ಒಳಗಡೆ ಇದ್ದಾರಾ? ಅವರು ದುಬೈಗೆ ಹೋಗಿದ್ದಾರೆ. ನಾವೆಲ್ಲ ಪಾರ್ಟಿ ಮೆಂಬರ್ಸು. ಹಾ. ಮೀಟಿಂಗ್ ಇದೆ ಬಾ ಅಂತ ಹೇಳಿದ್ರು, ಅದಕ್ಕೆ ಅವ್ರನ್ನ ನೋಡಕ್ಕೆ ಅಂತ ಬಂದ್ವಿ. ನಿಮ್ಮನ್ ಕರೆದಿದ್ದಾರಾ? ಹ್ಮ್. ಒಂದ್ ನಿಮಿಷ ಇಲ್ಲೇ ಇರಿ. ಚಿಂತಾಮಣಿ, ಸರ್ ಹೇಳಕ್ಕಾಗಲ್ಲ, ಮತ್ತೆ ಬಂದ್ರು ಬಂದ್ಬಿಡ್ತಾನೆ. ನೀವು ಒಳಗಡೆ ಹೋಗಿ ಚಿಂತಾಮಣಿ. ಸರ್. ದೇರ್ ಕಮ್ಸ್ ದಿ ಡೆವಿಲ್ ಅಂತಾಗೆ ಬಿರುಗಾಳಿ ತರ ಬರ್ತಾವನಲ್ರಿ. ನೀವು ಒಳಗಡೆ ಹೋಗಿ ಸರ್. ನೀನೇ ಮ್ಯಾನೇಜ್ ಮಾಡಪ್ಪ. ನೋಡ್ರಿ, ಅವ್ರು ಬಂದಾಗ ಸಾಹೇಬ್ರು ಒಳಗಡೆ ಇದಾರೆ ಅಂತ ಬಾಯ್ ಬಿಟ್ಬಿಡ್ಬೇಡಿ, ಗೊತ್ತಾಯ್ತಾ? ಚಿಂತಾಮಣಿ, ಚಿಂತಾಮಣಿ, ಲೇ ಚಿಂತಾಮಣಿ. ಯಾಕೆ ರಘುರಾಮ್ ಹೀಗೆ ರಾಂಗ್ ಆಗಿದ್ದೀರಾ? ಏನ್ರಿ ರಾಂಗ್ ಆಗೋದು? ನಿಮಗೂ ನಿಮ್ ಸಾಹೇಬ್ರಿಗೂ ಮಾನ ಮರ್ಯಾದೆ ಏನಾರು ಇದೇನ್ರಿ? ಸಾಹೇಬ್ರು ಒಳಗಡೆ ಇಟ್ಕೊಂಡು ಯಾವ್ದೋ ದುಬೈಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ರೇನ್ರಿ? ಸ್ವಲ್ಪ ಸುಮ್ನಿರ್ತೀರಾ? ಏನ್ ನಮ್ ಸುಮ್ನಿರೋದು? ಜಾಗಕ್ಕೆ ಬಂದು ನಮ್ಮ ಮೇಲೆ ರಾಂಗ್ ಆಗ್ತೀರೇನ್ರಿ? ಹೌದು, ಯಾರಿ ನೀವು? ಏನು, ನನ್ನನ್ನ ಯಾರು ಅಂತಾನೆ ಕೇಳ್ತಾ ಇದ್ಯಾ? ಏಯ್, ಕರಿಯವನ್ನ. ಏ, ಇಲ್ಲಿ ಕರಿಯಯ್ಯ, ಕೆಂಪಯ್ಯ, ಬಸವಯ್ಯ ಯಾರು ಇಲ್ಲ, ಹೋಗ್ರಿ ನಿಮ್ ದಾರಿ ನೋಡ್ಕೊಂಡು. ಏಯ್, ನೀನ್ ಕರಿತೀಯ ಇಲ್ಲ ನಾನೇ ಒಳಗಡೆ ಹೋಗಿ ನೋಡ್ಲಾ? ಎಲ್ಲಿ ಕರಿಯ ಅವನ್ನ? ಶಾಂತಿ ಶಾಂತಿ. ನೋಡಿ, ನಾನೊಬ್ಬ ಮಂತ್ರಿ.
ಜನಗಳ ಪ್ರತಿನಿಧಿ, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋನು. ಅದಕ್ಕೆ ನನಗೆ ಈ ಅಧಿಕಾರನ ಕೊಟ್ಟಿದ್ದಾರೆ. ಅಂತ ಅದರಲ್ಲಿ ನೀವು ನೋಡಿದ್ರೆ ನನ್ನ ಮನೆಗೆ ಬಂದು ಈ ರೀತಿ ಗದರಿಸಿ ಕೇಳ್ತಾ ಇದ್ರಲ್ಲ, ಇದು ತಪ್ಪಲ್ವಾ? ಸಾಹೇಬ್ರೆ, ಚಿಂತಾಮಣಿ, ನೀವ್ ಸ್ವಲ್ಪ ಸುಮ್ನೆ ಇರು. ಹೌದು, ನೀವ್ ಯಾರು? ನನ್ನಿಂದ ನಿಮ್ಗೆ ಏನ್ ಸೇವೆ ಆಗ್ಬೇಕು? ಏನು ನನ್ನನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ತಮ್ಮಿಂದ ನನಗೆ ಏನ್ ಸೇವೆ ಆಗಬೇಕು ಅಂತ ಕೇಳ್ತಾ ಇದ್ದೀರಾ? ಸಾಹೇಬ್ರೆ, ನನಗೆ ನೀವು ಸೇವೆ ಮಾಡಕ್ಕೆ 50 ಲಕ್ಷ ರೂಪಾಯಿ ಗರಿ ಗರಿ ನೋಟ ಎಣಿಸಿ ಕೊಟ್ನಲ್ಲ, ಅದು ತಮಗೆ ಜ್ಞಾಪಕ ಇದೆಯೋ? ಅಯ್ಯೋ ರಾಮ 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 ರಾಮ, ಚಿಂತಾಮಣಿ, ಈ ಯಾರು ಈ ವಯ್ಯ 50 ಲಕ್ಷ ಅಂತ ಏನೇನು ಹೇಳ್ತಾ ಇದ್ರಲ್ಲ? ಅಯ್ಯೋ ಸಾಹೇಬ್ರೆ, ಆ ನೀವ್ ಯೋಚನೆ ಮಾಡ್ಬೇಡಿ. ಈ ವ್ಯಕ್ತಿಗೆ ನಾ ಪ್ರತಿಯೊಂದನ್ನು ಬಿಡಿಸಿ ಹೇಳ್ತೀನಿ. ಮೊದ್ಲು ಹೇಳು. ನೋಡ್ರಿ, ನಮ್ಮ ಸಾಹೇಬ್ರು ಈ ರಾಜ್ಯದಲ್ಲೇ ಒಬ್ಬ ಪ್ರಭಾವಿ ರಾಜಕಾರಣಿ. ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರೋರು. ಅವ್ರು ಭಾಷಣ ಮಾಡ್ತಾ ಇದ್ರೆ ಲಕ್ಷಾಂತರ ಜನ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಗುಂಪಲ್ಲಿ ನೀವೆಲ್ಲಿ ನಿಂತು ನೋಡ್ತಾ ಇದ್ರು ಅವ್ರಿಗೇನ್ರಿ ಗೊತ್ತು? ನೋಡ್ರಿ, ನಮ್ಮ ಸಾಹೇಬ್ರ ಮನೆ ಮುಂದೆ ಸಾವಿರಾರು ಜನ ಬಂದು ಅಪ್ಪ ಅಂತಾರೆ, ಅಮ್ಮ ಅಂತಾರೆ, ಬೇಡ್ತಿರ್ತಾರೆ. ಅಂತವ್ರ ಬೇಡಿಕೆಗಳನ್ನ ನಮ್ಮ ಸಾಹೇಬ್ರು ಸರ್ಕಾರದಲ್ಲಿ ಕೂತಿರೋ ದೇವ್ರಿಗೆ ತಗೊಂಡೋಗಿ ಅರ್ಪಿಸ್ತಾರೆ. ಆ ದೇವ್ರು ವರ ಕೊಟ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಹಾಗೆ ನಿಮ್ ಬಗ್ಗೆನೂ ಹೇಳಿರ್ತಾರೆ. ಆದ್ರೆ ಆ ದೇವರೇ ವರ ಕೊಟ್ಟಿದ್ರೆ ಅವ್ರು ಏನ್ರಿ ಮಾಡ್ತಾರೆ? ನೋಡ್ರಿ, ಫಾರ್ ಎಕ್ಸಾಂಪಲ್, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ನಿಮ್ಮ ಬೇಡಿಕೆ ಹೇಳಿ ಕಾಣಿಕೆ ಹಾಕ್ತೀರಾ. ಒಂದು ಪಕ್ಷ ನಿಮ್ ಕೆಲಸ ಆಗ್ಲಿಲ್ಲ ಅಂತ ಹೇಳಿ ಆ ಪೂಜಾರಿನೋ ದೇವ್ರನ್ನೋ ವಾಪಸ್ ಕರೆದು ನನ್ ಕಾಣಿಕೆನ ವಾಪಸ್ ಕೊಡಪ್ಪ ಅಂದ್ರೆ ಕೊಡ್ತಾನೇನ್ರಿ? ಶಬ್ಬಾಸ್ ಚಿಂತಾಮಣಿ, ನಿಜವಾಗ್ಲೂ ನೀನ್ ಯಾವ್ದಾದ್ರು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗ್ಬೇಕಾಗಿತ್ತು. ಅಪ್ಪಿ ತಪ್ಪಿ ನನ್ ಪಿ ಆಗ್ಬಿಟ್ಟಿದ್ಯಾ. ಎಲ್ಲ ಬಿಡಿಸಿ ಹೇಳ್ತೀಯ, ಚೀಕಳ್ಳ. ನೋಡಿ ಸ್ವಾಮಿ, ನೀವು ನನ್ ಕೆಲಸ ಮಾಡ್ಕೊಡದೆ ಹೋದ್ರೆ ಅದು ಹಾಳಾಗೋಯ್ತು ಬಿಡಿ. ದಯವಿಟ್ಟು ನಾನ್ ಕೊಟ್ಟಿರೋ 50 ಲಕ್ಷ ರೂಪಾಯಿನ ವಾಪಸ್ ಕೊಟ್ಟು ಬಿಡಿ. ಅದು ಬಡ್ಡಿ ಬೆಳೆದು ಬೆಟ್ಟದಷ್ಟು ಆಗೋಗ್ಬಿಟ್ಟಿದೆ. ಸಾಲ ಕೊಟ್ಟಿರೋನು ಮನೆಗೆ ಬಂದು ನನ್ನ ಮಾರಾನ ಹರಾಜಾಗ್ತಾ ಇದ್ದಾನೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬೀಳ್ತಾ ಇದಾರೆ. ದಯವಿಟ್ಟು ನನ್ಗೆ 50 ಲಕ್ಷ ರೂಪಾಯಿನ ವಾಪಸ್ ಕೊಟ್ಬಿಡಿ ಸ್ವಾಮಿ. ನೋಡಿ, ಇನ್ನು ಮುಂದೆ ನಿಮ್ಮಂತ ಕಿರಾತಕರ ಸಾವಾಸನೆ ಮಾಡಲ್ಲ. ನೋಡಿ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀವಿ. ಅಯ್ಯೋ ರಾಮ. ದಯವಿಟ್ಟು 50 ಲಕ್ಷ ರೂಪಾಯಿ ಕೊಟ್ಬಿಡಿ. ಭಿಕ್ಷೆ ಬೇಡೋದಕ್ಕೂ ಮಿತಿ ಇರ್ಬೇಕು. ಏನ 500 1000 ಅಂತ ಕೇಳಿದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ ಕೊಟ್ಟು ಬಿಡ್ಬೋದು. ಅದನ್ ಬಿಟ್ಟು ಎಷ್ಟು 50 ಲಕ್ಷನ? ಅಯ್ಯೋ ರಾಮ, ನಾವೇನ್ ದುಡ್ಡಿನ ಗಿಡ ಹಾಕಿದೀವೇನ್ರಿ? ಆಶ್ವಾಸ ಕೊಡ್ತೀವಪ್ಪ, ಹಾಗಂತ ಅದನ್ನೆಲ್ಲ ನಡ್ಸ್ಕೊಡೋದಕ್ಕಾಗತ್ತಾ? ಈಗೇನು ನೀನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ನೀನ್ ನನ್ಗೆ ಯಾವ ದುಡ್ಡು ಕೊಟ್ಟಿಲ್ಲ. ಚಿಂತಾಮಣಿ, ಈ ವೈ ಮುಚ್ಚಿಡ್ತಿರ್ಬೇಕು. ಒತ್ತು ಆಚೆ ತಳ್ರಿ. ಅವಾಗಯ್ಯ, ಇದು ಅನ್ಯಾಯ, ಇದು ಬಹಳ ಅನ್ಯಾಯ. ದೇವ್ರು ನಿನ್ ಒಳ್ಳೇದ್ ಮಾಡಲ್ಲ. ಲೇ, ದುಡ್ದಿದ್ದ ನಾಲ್ಗೆ, ನಿನ್ ನಾಲ್ಗೆ ಹುಳ ಬಿಳ ಸರ್ವ ನಾಶ ಆಗೋಗ್ಬಿಡ್ತೀಯ. ಮುಚ್ಚಯ್ಯ ಬಾಯಿ. ಏನ್ ದೂರ್ವಾಸ್ ಮುನಿ ನೀನು? ನೀನ್ ಶಾಪ ಹಾಕಿದ ತಕ್ಷಣ ನಾವೆಲ್ಲ ಸುಟ್ಟೋಗ್ಬಿಡ್ತೀವಿ. ಒಳ್ಳೆ ಮಾತಲ್ಲಿ ಹೊರಗೆ ಹೋಗ್ತೀಯೋ ಇಲ್ಲ? ತಳ್ರಿ ಮನುಷ್ಯನ, ತಳ್ರ. ಎಲ್ರೂ ಸೇರ್ಕೊಂಡು ನನ್ನನ್ನ ಕತ್ತಿಡ್ದು ಆಚೆ ತಳ್ಬಿಟ್ರು. ಸಾಲ ಕೊಟ್ಟವನು ಅಸಲು ಬಡ್ಡಿ ಕೊಡದೆ ಹೋದ್ರೆ ನಿನ್ನ ಮಾನ ತೆಗೆದು ಮನೆ ಹರಾಜಾಕಿ ನಿಂತಿದ್ದಾನೆ. ಈ ಸಾಲದ ಮುಖ ಹೊತ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ, ಒಂದು ಅರ್ಥ ಆಗ್ತಾ ಇಲ್ಲ. ಡ್ಯಾಡಿ, ನೀವ್ ಧೈರ್ಯವಾಗಿರಿ. ನೀವ್ ಅನ್ಕೊಂಡಾಗ ಏನೂ ಆಗಲ್ಲ. ಹೌದು ಅಂಕಲ್, ಡೋಂಟ್ ವರಿ. ಆ ಮಂತ್ರಿ ಮಹಾದೇವಯ್ಯ ನೀವ್ ಇರೋ ಜಾಗ ಹಣ ತಂದ್ಕೊಡೋ ಹಾಗೆ ನಾವ್ ಮಾಡ್ತೀವಿ. ಹೌದು ಆಂಟಿ, ನೀವ್ ಯಾವ್ದಕ್ಕೂ ಹೆದರ್ಬೇಡಿ. ನಾವೆಲ್ಲ ಇದೀವಿ. ಅಂಕಲ್ಗೆ ನೀವೇ ಧೈರ್ಯ ಹೇಳಿ. ಅಂಕಲ್, ನೀವು ಕಷ್ಟಪಟ್ಟಿರೋ ದುಡ್ಡು ನಿಮ್ಮನ್ ಬಿಟ್ಟು ಹೋಗಲ್ಲ ಅಂಕಲ್, ನಾವಿದ್ದೀವಿ. ಹೌದು ಅಂಕಲ್, ನಿಮ್ಮ ಹಣ ಎಲ್ಲೂ ಹೋಗೋದಿಲ್ಲ. ನಿಮ್ ಸಿಕ್ಕ ಸಿಗುತ್ತೆ ಅಂಕಲ್, ನಿಮ್ ಸಿಕ್ಕ ಸಿಗುತ್ತೆ. ಏನೋಪ್ಪ, ನೀವೆಲ್ಲ ಹೇಳ್ತಾ ಇರೋ ಮಾತು ಕೇಳಿ ನನಗೂ ಎಲ್ಲೋ ಸ್ವಲ್ಪ ಧೈರ್ಯ ಬರ್ತಾ ಇದೆ. ನೋಡ್ರಪ್ಪ, ನನ್ನ ಮಾನ ಮರ್ಯಾದೆ, ನನ್ನ ಪ್ರಾಣ ಎಲ್ಲಾನು ನಿಮ್ ಕೈಗೆ ಒಪ್ಪಿಸ್ಬಿಡ್ತಾ ಇದ್ದೀನಿ. ನಡೀರಿ, ಆಮೇಲೆ ಎಲ್ಲ ಬನ್ನಿ. ಸರ್ ಕುಡಿ ಸರ್ ಫೈಲು ತೊಗೊಳ್ಳಿ, ಆಮೇಲೆ ಬನ್ನಿ. ಹೋಗಿ. ಚಿಂತಾಮಣಿ, ಯಾವಲ್ಲ ಅರ್ಜೆಂಟ ನಿಂಗೆ? ಸಾಹೇಬ್ರೆ, ನಿಮ್ಮನ್ನ ನೋಡೋದಿಕ್ಕೆ 5 men ಆರ್ಮಿ ಬಂದಿದೆ. ಆದ್ರೆ ಇದ್ರ ಲೀಡ್ರು ಮೆನ್ನಲ್ಲ, ಹೆಣ್ಣು. ನೋಡಿ, ಇದುವರೆಗೆ ನಿಮ್ ಹಿಂದೆ ಕೆಲ್ಸಕ್ಕೆ ಬಾರದ ಮುದುಕಿಯರು ಮಾತ್ರ ಬರ್ತಾ ಇದ್ರು. ಆದ್ರೆ ಈ ಚಿಂತಾಮಣಿ ಕರಾಮತ್ ನೋಡಿ, ಈಗ ಒಳ್ಳೊಳ್ಳೆ ಯುವತಿಯರು ನಿಮ್ಮಿಂದ ಬರೋ ಹಾಗೆ ಮಾಡಿದೀನಿ. ಕರೀತೀನಿ ರೀ. ಬನ್ನಿ, ಬಾಮ್ಮ, ಬನ್ನಿ, ಸಾಹೇಬ್ ಮಾತಾಡ್ಸಿ. ನಮೋ ನಮ. ಯುವ ಶಕ್ತಿಗೆ ನಮೋ ನಮ. ಆ ಶಿವಶಕ್ತಿಗೂ ನಮೋ ನಮ. ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತು. ಯಾವತ್ತು ಒಂದು ಹೆಣ್ಣು ನಾಯಕತ್ವನ ವಹಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾಳೋ ಆವತ್ತು ನಾವು ಸುಧಾರಣೆನ ಕಾಣ್ತೀವಿ ಅಂತ ನನ್ನ ಮನ್ಸು ಆಗಾಗ ಹೇಳ್ತಾ ಇತ್ತು. ಈಗ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನೀವು ಮುಂದೆ ಬರೋದಕ್ಕೆ ರೆಡಿ ಆಗಿದ್ರೆ ನಾನ್ ನಿಮ್ಮನ್ನ ಮುಂದೆ ತರೋದಕ್ಕೆ ಎವರ್ ರೆಡಿ. ನಿಮ್ಗೇನಾದ್ರೂ ಚಂದ ಬೇಕಿದ್ರೆ ಒಂದ್ 4-5 ಏರಿಯಾಲಿ ನನ್ನ ಅಭಿಮಾನಿ ಸಂಘನ ಓಪನ್ ಮಾಡಿ. ಆಗ ನನ್ನ ವರ್ಚಸ್ಸು ರಾಜಕೀಯದಲ್ಲಿ ಬೆಳೆಯುತ್ತೆ. ನನ್ನ CM ಸೀಟು ಕಾಯಂ ಆಗುತ್ತೆ.
ಆಗ ನಿಮಗೆ ಎಷ್ಟು ಲಕ್ಷ ಲಕ್ಷ ಬೇಕಾದ್ರೂ ಕೊಡ್ತೀನಿ. ಕೊಡ್ತೀಯಾ ಎಷ್ಟ್ ಲಕ್ಷ ಬೇಕಿದ್ರು ಕೊಡ್ತೀಯಾ? ಅದೇ ನಿಮ್ಮ ಅಪ್ಪನ ಮನೆ ದುಡ್ಡಾ? ತಲೆ ಹಿಡ್ದು ತಲೆ ಒಡೆದು ಬದುಕೋ ನಿನ್ನಂತವನಿಗೆ ಇಷ್ಟು ಪೊಗರಿ ಇರ್ಬೇಕಾದ್ರೆ ತಲೆ ಉಪಯೋಗಿಸೋ ಕ್ರಿಯೇಟರ್ಸ್ ನಾವು. ನಮ್ಗೆ ರಕ್ತ ಹೀರಿ ಉಪ್ಪರ್ಗೆ ಮೇಲೆ ಕೂತಿದ್ಯಲ್ಲ, ಸ್ವಲ್ಪ ಕೆಳಗಿಳಿದ್ ಬಾ, ಅವಾಗ ಗೊತ್ತಾಗತ್ತೆ ಜನಗಳ ನೋವು ಕಷ್ಟ ಏನು ಅಂತ. ನೋಡು ರಘುರಾಮ್, ಸಾವಿರಾರು ಕನ್ಸುಗಳನ್ನ ಕಟ್ಕೊಂಡು 50 ಲಕ್ಷ ರೂಪಾಯಿ ತಂದು ನಿನ್ನ ಎದೆ ಮೇಲೆ ಸುರಿದಿದ್ದಾರೆ. ನೀನ್ ನರ್ಸತ್ತೋನು ಅಂತ ಪ್ರೂವ್ ಮಾಡ್ಬಿಟ್ಟೆ. ಹಣ ತಗೊಳ್ಳೋದು ಮುಖ್ಯ ಅಲ್ಲ, ಅದನ್ನ ಅರಗಿಸ್ಕೊಳ್ಳೋದು ಗೊತ್ತಿರ್ಬೇಕು. ನೋಡು, ನಾವು ನಿಂಗೆ 2 ದಿನ ಟೈಮ್ ಕೊಡ್ತೀವಿ. ಅಷ್ಟ್ರಲ್ಲಿ ನೀನು ಅವ್ರು ಕೊಟ್ಟ ದುಡ್ಡನ್ನ ನೀನು ಅವ್ರು ವಾಪಸ್ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಏನ್ರಯ್ಯ ಮಾಡ್ತೀರಾ? ಏನ ಪಾಪ ಮಾತಾಡ್ಲಿ ಅಂತ ನಾನು ಆಗ್ಲಿಂದ ಸುಮ್ನೆ ಇದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತೀರಾ? ನೀವೇನು ಮಾಡಕ್ಕಾಗಲ್ಲ ನನಗೆ. ಇನ್ನು ನಾವು ಅಧಿಕಾರದಲ್ಲಿದ್ದೀವಿ. ನಾವು ಮನ್ಸ್ ಮಾಡಿದ್ರೆ ನಿಮ್ಮನ್ನೆಲ್ಲ ಒದ್ದು ಒಳಗಾಕ್ಸ್ಬಿಡ್ತೀನಿ. 3 ಮೆಣಸಿನ್ಕಾಯಿ ಅಷ್ಟು ಉದ್ದ ಇಲ್ಲ, ಅನುಭವನೂ ಇಲ್ಲ. ನೀವ್ ಏನ್ರಯ್ಯ ಮಾಡ್ತೀರಾ? ಸಾಹೇಬ್ರೆ, ಈ ಕುನ್ನಿಗಳ ವಿಚಾರದಲ್ಲಿ ನೀವ್ ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರಾ? ಇವ್ರು ಏನ್ ಕಿಸ್ಕೋತಾರೋ ಕಿಸ್ಕೊಳ್ಳಿ. ನಮ್ಮನ್ನಷ್ಟು ಕೀಳಾಗಿ ನೋಡೋದ್ ಬೇಡ, ನಾವೇನ್ ಬೇಕಾದ್ರೂ ಮಾಡ್ತೀವಿ. ನೋಡಿ, ನೀವ್ ಹೇಳ್ದಾಗೆ ನಮ್ದು 5 ಮ್ಯಾನ್ ಆರ್ಮಿ. 2 ಡೇಸ್, ಇನ್ 2 ದಿನ ಟೈಮ್ ಕೊಡ್ತೀವಿ. ಅಷ್ಟ್ರಲ್ಲಿ ಇವಳಪ್ಪನ ನಾವು ವಾಪಸ್ ಬಂದಿಲ್ಲ ಅಂದ್ರೆ ನಮ್ ಪವರ್ ಏನು ಅಂತ ತೋರ್ಸ್ಬೇಕಾಗತ್ತೆ. ಬಿ ಕೇರ್ಫುಲ್, ಕಮಾನ್. ಅಯ್ಯೋ ರಾಮ, 5 ಮ್ಯಾನ್ ಆರ್ಮಿ ಅಂತೆ, ಮೈ ಫುಟ್. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸಾಹೇಬ್ರೆ. ನೀವು ಮೊದ್ಲು ಆ ರಘುರಾಮ್ಗೆ ಫೋನ್ ಮಾಡ್ಕೊಡ್ರಿ. ತಗೊಳ್ಳಿ ಸಾಹೇಬ್ರೆ. ಹಲೋ. ಏ ರಘುರಾಮ್, ನಿನ್ನ ಮಗಳನ್ನ ಚೂ ಬಿಟ್ಟು ನನಗೆ ಧಮ್ಕಿ ಹಾಕಿಸ್ತೀಯಾ? ನಾನ್ ಅವತ್ತೇ ಹೇಳ್ದೆ ನಿನಗೆ, ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ನೀನ್ ನನಗೆ ಯಾವ ದುಡ್ಡು ಕೊಟ್ಟಿಲ್ಲ ಅಂತ. ನನ್ನ ಮಿನಿಸ್ಟರ್ಗಿರಿಗೆ ನೀನೇನಾದ್ರು ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾನ್ ಯಾರು ಅಂತ ಗೊತ್ತಲ್ಲ. ಮಾದೇವಯ್ಯ, ಮಿನಿಸ್ಟ್ರು ಮಾದೇವಯ್ಯ. ನಿನ್ನ ವಂಶಾನೆ ಮಣ್ಣಲ್ಲಿ ಮಣ್ಣು ಮಾಡಕ್ ಬಿಡ್ತೀನಿ. ವಯಸ್ಸಿಗೆ ಬಂದಿರೋ ನಿನ್ನ ಮಗಳನ್ನ ನೋಡ್ತಾ ಇದ್ರೆ ಕಚ್ಚಿ ತಿಂದ್ಬಿಡೋಣ ಅನ್ಸುತ್ತೆ. ಯೋಚನೆ ಮಾಡು, ನಿನಗೆ ಹಣನೇ ಮುಖ್ಯನಾ ಅಥವಾ ವಯಸ್ಸಿಗೆ ಬಂದಿರೋ ನಿನ್ನ ಮಗಳು ಮುಖ್ಯನಾ ಅಂತ. ಅಯ್ಯೋ ಕೊಡಿ ಬುದ್ಧಿ ಇಲ್ಲಿ. ಏಯ್ ತರ್ಲೆ ರಘುರಾಮ, ನಿನಗ್ ಬುದ್ಧಿ ಗಿದ್ದಿ ಇದೆಯೇನಯ್ಯ? ಅಲ್ಲ, ಹೋಗಿ ಹೋಗಿ ಮಲಗಿದ್ದು ಕೊಳಕ್ ಮಂಡ್ಲಾ ನಮ್ಮ ಸಾಹೇಬ್ರು, ಅವ್ರನ್ನ ಕಾಲಲ್ಲಿ ಓದಿ ಎಬ್ಬಿಸ್ಬಿಟ್ಟಿಯಲ್ಲ. ಏನಾಗುತ್ತೆ ನಿನ್ನ ಪರಿಸ್ಥಿತಿ ಗೊತ್ತಾ? ಕೊಳತು ಹುಣ್ಣಾಗಿ ನಾರೆದ್ದು ಹೋಗ್ತೀಯಾ. ಇನ್ಮೇಲೆ ಏನು ಮಾತಾಡದೆ ಮುಚ್ಕೊಂಡಿರೋ. ಇಡು ಫೋನು. ಹೆಂಗೆ ಈ ಚಿಂತಾಮಣಿ? ನೋಡಿದ್ನಲ್ಲ. ಮಮ್ಮಿ, ಏನಾಯ್ತು? ನೀವು ಇವ್ರ ಮಗಳ? ಇವರೆಲ್ಲ ನನ್ನ ಫ್ರೆಂಡ್ಸ್. ಇದು ನಿಮ್ಮ ಅಪ್ಪ ಅವ್ರು ಬರ್ದಿರೋ ಸೂಸೈಡ್ ನೋಟು, ತಗೊಂಡೋದಿ. ನನ್ನ ಹೆಂಡತಿ ಮಗಳಿಗೆ ನಾನು ಅನ್ಯಾಯ ಮಾಡಿದೆ. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ ಮಾಡಿದೆ. ಒಬ್ಬ ವ್ಯಕ್ತಿ ನನಗ್ ಮೋಸ ಮಾಡಿ ನನ್ನ ಸಾಲಗಾರನಾಗ್ ಮಾಡ್ಬಿಟ್ಟ. ಸಾಲ ತೀರಿಸೋಕ್ ಶಕ್ತಿ ಇಲ್ಲ, ಅವಮಾನ ಸಹಿಸಕ್ಕಾಗ್ದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ. ನನ್ ಸಾವಿಗೆ ನಾನೇ ಕಾರಣ. ರಘುರಾಮ್, ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ತಿದ್ದಾರೆ. ಹಾಗೆ ಒಬ್ಬ ವ್ಯಕ್ತಿಯಿಂದ ಮೋಸ ಹೋದೆ ಅಂತ ಬರ್ತಿದಾರಲ್ಲ, ಆ ವ್ಯಕ್ತಿ ಯಾರಮ್ಮ? ಮಿನಿಸ್ಟರ್ ಮಾದೇವಯ್ಯ. ಅಂದ್ರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇನಾ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿ ಬಂದಿರೋದು? ಸರ್, ಅದಕ್ಕೆ ಕಾರಣ ಇದೆ ಸರ್. ಕಾರಣ 1000 ಇರ್ಬೋದಮ್ಮ, ಬಹಳ ಮುಖ್ಯ ಆಗುತ್ತದು. ಸಾಕ್ಷಿ ಇರ್ಬೇಕು. ಆಧಾರ ಇಲ್ದೆ ಇನ್ನೊಬ್ಬರ ಮೇಲೆ ಆಪಾದನೆ ಹೊರಸೋದು ತಪ್ಪಮ್ಮ. ಇಷ್ಟಕ್ಕೂ ನೀವು ಆಪಾದನೆ ಹೊರಸ್ತಾ ಇರೋದು ಒಬ್ಬ ಮಿನಿಸ್ಟರ್ ಮೇಲೆ. ನೀವು ಒಬ್ಬ ದೊಡ್ಡ ಮನುಷ್ಯ ಮನೆಗೆ ಹೋಗಿ ರಾಧ ಅಂತ ಮಾಡಿರೋದಕ್ಕೆ ಸಾಕ್ಷಿ ಇದೆ. ಆದ್ರೆ ನಿಮ್ಮ ತಂದೆಗೆ ಅವ್ರು ಮೋಸ ಮಾಡಿದಿಲ್ಲ ಅನ್ನೋದಕ್ಕೆ ಸಾಕ್ಷಿನೇ ಇಲ್ವಲ್ಲಮ್ಮ. ನೀವು ಹೀಗೆಲ್ಲ ಮಾಡೋದಕ್ಕೆ ಮುಂಚೆ
ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಹೀಗೆಲ್ಲ ಮಾಡಬಾರ್ದು. ನೀವೆಲ್ಲ ಹೊರಗಡೆ ಹೋಗಿ. ನಾನು ಬಾಡಿನ ಮಹಾಜರ್ ಮಾಡಿಸ್ಬೇಕು. ಹೋಗಿ ಹೋಗಿ ಹೋಗಿ. ನೀವು ಹೋಗಿಮ್ಮ. ಹೋಗಿ ಹೋಗಿ. ಅರೆ ಹೋಗಿ. ಯಾರಿ ಫೋಟೋಗ್ರಾಫರು? ಪಿಸಿ ಇಬ್ರು ಒಳಗ್ ಬನ್ರಿ. ಶರ್ಮಿಳಾ, ನೀನೇನ್ ಯೋಚನೆ ಮಾಡ್ದೆ? ನೀವೆಲ್ಲ ಹೇಗ್ ಹೇಳ್ತಿರೋ ಹಾಗೆ. ಒಟ್ನಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು. ಅವನ್ನ ಶೂಟ್ ಮಾಡಿ ಸಾಯಿಸ್ಬೇಕು. ಆಗ್ಲೇ ನಂಗೆ ಸಮಾಧಾನ. ಅವ್ನ್ ಶೂಟ್ ಮಾಡಿದ್ರೆ ಒಂದೇ ಸಲ ಸತ್ತೋಗ್ತಾನೆ. ಅಂತವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ಬೇಕು. ಉಲ್ಲಾಸ್, ನಾನೊಂದು ಐಡಿಯಾ ಕೊಡ್ತೀನಿ ನೋಡು. ಅವನ್ ದಾರಿಲಿ ಒಬ್ನೇ ಹೋಗ್ತಾ ಇರ್ತಾನಲ್ಲ, ಅವನ್ ಮೇಲೆ ಲಾರಿ ಹಚ್ಚಿ ಸಾಯಿಸ್ಬಿಟ್ರೆ ಹೇಗೆ? ಲೋ, ಅವನು ಮಿನಿಸ್ಟ್ರು, ಮಾಮೂಲು ಮನುಷ್ಯ ಅಲ್ಲ. ರೋಡ್ ಮೇಲೆ ಒಬ್ನೇ ಓಡಾಡೋಕೆ ಲಾರಿ ಹಚ್ಚಿ ಸಾಯಿಸ್ತಾನಂತೆ. ಮುಟ್ಟಾಳಂತಾರ ಮಾತಾಡ್ಬೇಡ್ವಾ? ಲೋ, ಸೀರಿಯಸ್ ಆಗಿ ಏನಾದ್ರೂ ಪ್ಲಾನ್ ಮಾಡ್ರು. ಎಡವಟ್ಟಾದ್ರೆ ಕಂಬಿ ಕಂಬಿ ಎಣಿಸ್ಬೇಕಾಗತ್ತೆ. ಹೇ, ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿದ್ರೆ ಹೇಗೆ? ಹೇ, ಒಳ್ಳೆ ಟೈಮಲ್ಲಿ ಒಳ್ಳೆ ಐಡಿಯಾ ಕೊಟ್ಟೆ. ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಅವನ್ನ ಕಿಡ್ನಾಪ್ ಮಾಡಿದ್ರೆ ನಮ್ಗೇನ್ ಪ್ರಯೋಜನ? ನೋಡೆ, ಅವನನ್ನ ಕಿಡ್ನಾಪ್ ಮಾಡಿ ಕತ್ಲೆ ರೂಮಲ್ಲಿ ಕೂಡಾಕಿ ಅನ್ನ ನೀರು ಇಲ್ದಾಗ ಮಾಡಿದ್ರೆ ಅವನಾಗ ಅವನೇ ನಿನ್ ದುಡ್ಡು ವಾಪಸ್ ಕೊಡ್ತಾನೆ. ಆಮೇಲೆ ಅವನನ್ನ ಬಿಟ್ಬಿಟ್ರೆ ಆಯ್ತು. ಆಮೇಲೆ ಅವ್ರೇನಾದ್ರೂ ತೊಂದ್ರೆ ಮಾಡಿದ್ರೆ? ಆಮೇಲೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ. ಮೊದ್ಲು ಒಂದು ಕಿಡ್ನಾಪ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಸ್ಕೆಚ್ ಹಾಕ್ಬೇಕು. ಯು ಆರ್ ರೈಟ್. ನೋಡಿ, ನಮ್ ಡ್ರಾಮಾ ಕಂಪನಿಯಲ್ಲಿ ನಕಲಿ ಪಿಸ್ತೂಲ್ಗಳಿದೆ. ಅದನ್ನ ನೋಡಿದ್ರೆ ಯಾರಾದ್ರೂ ಹೆದರ್ಕೋತಾರೆ. ಈ ಮಂತ್ರಿ ಮೊದ್ಲೇ ತಪ್ಪು ಮಾಡಿದಾನೆ. ಆ ಪಿಸ್ತೂಲನ್ನ ಯೂಸ್ ಮಾಡ್ಕೊಂಡು ಅವನ್ನ ಕಿಡ್ನಾಪ್ ಮಾಡಿದ್ರೆ ಆಯ್ತು. ಎಸ್. ಅಸ್ಲಾಂ ಭಾಯ್, ಅಸ್ಲಾಂ ಭಾಯ್. ಓ ಜೀವಾಬಾಯ್, ಬಹಳ ದಿನ ಆದ್ಮೇಲೆ ದರ್ಶನ ಕೊಡ್ತಿದ್ದೀರಿ. ಏನ್ ಸಮಾಚಾರ? ಬನ್ನಿ ಒಳಗೆ. ಪರವಾಗಿಲ್ಲ ಅಸ್ಲಾಂ ಭಾಯ್. ಅಸ್ಲಾಂ ಭಾಯ್, ಒಂದು ವಿಷಯ. ಏನು? ನಾವು ಒಂದು ಟೆಲಿಫಿಲ್ಮ್ ಶೂಟಿಂಗ್ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಮಾರುತಿ ವ್ಯಾನ್ ಬೇಕಾಗಿತ್ತು. ನಿಮ್ ಗ್ಯಾರೇಜ್ ಅಲ್ಲಿರೋ ಒಂದು ವ್ಯಾನ್ ಕೊಟ್ರೆ ನಾವು ಒಂದು 4 ದಿವಸದಲ್ಲಿ ವಾಪಸ್ ಕೊಟ್ಬಿಡ್ತೀವಿ. ಅಲ್ಲ ಜೀವಾಬಾಯ್, ನೀವು ಫಿಲ್ಮ್ ಲ್ಯಾಂಡ್ಗೆ ಜಂಪ್ ಆಗಿದ್ದೀರಿ. ನಿಮ್ಗೆ ಯಾಕೆ ಹಳೆ ಕಾರು? ಹೊಸ ಕಾರೇ ತಗೊಳ್ಳಿ. ಹೊಸ ಕಾರು ತಗೋಬಹುದು ಅಸ್ಲಾಂ ಭಾಯ್, ಆದ್ರೆ ಇದು ಸ್ಮಾಲ್ ಬಜೆಟ್ ಪಿಕ್ಚರ್. ಈ ಪಿಕ್ಚರ್ಗೋಸ್ಕರ ಕಾರ್ನ ತಗೊಂಡ್ರೆ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಬರೀ ಒಂದು 4 ದಿವಸದ ಮಟ್ಟಿಗೆ ನಿಮ್ ಗ್ಯಾರೇಜ್ ಅಲ್ಲಿರೋ ಯಾವ್ದಾದ್ರು ಕಾರ್ ಕೊಡಿ, ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಆದ್ರೆ ಒಂದು ಕಂಡೀಷನ್. ಹೇಳಿ ಅಸ್ಲಾಂ ಭಾಯ್, ಅದೇನ್ ಕಂಡೀಷನ್? ನಿಮ್ದು ಫಿಲ್ಮ್ನಾಗೆ ನನಗೆ ಒಂದು ಚಾನ್ಸ್ ಕೊಡ್ಬೇಕು. ನಾನು ಶಿವರಾಜ್ ಕುಮಾರ್ ತರ ಕ್ಲಾಸು, ಪುನೀತ್ ತರ ಮಾಸು ಹೀರೋ ಆಗ್ಬೇಕು ಅಂತ ಇದ್ದೀನಿ. ಯಾಕೆ ಆಗ್ಬಾರ್ದು ಅಸ್ಲಾಂ ಭಾಯ್? ಯಾರ ಅದೃಷ್ಟ ಎಲ್ಲೆಲ್ಲಿದೆಯೋ ಯಾರಿಗ್ ಗೊತ್ತು. ಖಂಡಿತ ಕೊಡಿಸ್ತೀನಿ. ಆದ್ರೆ ಈಗ ಮಾಡೋ ಪ್ರಾಜೆಕ್ಟ್ ಅಲ್ಲಿ ಆಗಲ್ಲ ಅಸ್ಲಾಂ ಭಾಯ್. ನಮ್ ಮುಂದಿನ ಪ್ರಾಜೆಕ್ಟ್ ಅಲ್ಲಿ ಖಂಡಿತ ನಾನು ಮಾಡಿಸ್ತೀನಿ. ಒಂದ್ ಕೆಲಸ ಮಾಡಿ, ನಾಡಿದ್ದು ಬಂದು ಗಾಡಿ ತಗೊಂಡು ಹೋಗಿ. ಆಗಲ್ಲ ಅಸ್ಲಾಂ ಭಾಯ್, ನಾಳೆನೇ ಬೇಕಾಗಿತ್ತು. ಒಂದ್ ನಿಮಿಷ ತಗೊಳ್ಳಿ. ಹೇಳೋದು ನಾಳೆ ಬರ್ತೀನಿ. ನಾಳೆ ಬಂದು ನನ್ ಗಾಡಿ ತಗೊಂಡ್ತೀನಿ. ಆಯ್ತು, ಹಂಗೆ ಮಾಡಿ. ಬಾಯ್. ಆಯ್ತು, ಓಕೆ ಬಾಯ್. ಸರ್, ನಮ್ ಕಡೆಯವರು ಇದ್ರ ಕೆಲಸ ಮಾಡ್ಕೊಟ್ರೆ ನಮ್ಗೆಲ್ಲಾ ವ್ಯವಸ್ಥೆನೂ ಆಗುತ್ತೆ. ನೀವ್ ಹೇಳಿದ್ದೆಲ್ಲ ಮಾಡ್ತಾರೋ? ಏನ್ ಗೊತ್ತಾಯ್ತು ಹೇಳಿದ್ದು? ಆಮೇಲೆ ಕೈಗೆ ಎತ್ ಬಿಡ್ಬೇಡಿ. ಚಿಂತಾಮಣಿ, ಈ ತರ ಡೈಲಿ 5-5 ಜನನ ನಿಮ್ ಕಡೆ ಅಂತ ಕರ್ಕೊಂಬಂದ್ ಬಿಟ್ಟು ಕೆಲಸ ಮಾಡಿಸ್ಕೊಂಡ್ರೆ ಮಿನಿಸ್ಟರ್ ಆಗಿ ನಾನೇನಯ್ಯ ಮಾಡ್ಕೊಳ್ಳಿ? ಹಾಗಲ್ಲ. ಅರ್ಥ ಮಾಡ್ಕೊಳಯ್ಯ. ಹಲೋ, ACP ಮಂಜುನಾಥ್ ಹಿಯರ್. ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಏನು? ಮಿನಿಸ್ಟರ್ ಮಾದೇವಪ್ಪ ಅವರು ಕಿಡ್ನಾಪ್ ಆಗಿದ್ದಾರಾ ಸರ್? ಎಷ್ಟೊತ್ತಿನಲ್ಲಿ? ಹೌದಾ? ಓಕೆ ಸರ್, ನಾನು ಈಗಲೇ ಅವ್ರ ಮನೆಗೆ ಹೋಗಿ ಈ ಕಿಡ್ನಾಪ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಥ್ಯಾಂಕ್ ಯು ಸರ್.
ಐ ಎಂ ACP ಮಂಜುನಾಥ್. ಹಲೋ ಸರ್. ಹೌದು, ಅವ್ರು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಅವರು 4 ಜನ ಇದ್ರು. ನನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಸಾಹೇಬ್ರನ್ನ ಅಪಹರಿಸ್ಬಿಟ್ರು ಸರ್. ಈಗ ನಾನು ಕೆಲವು ಫೋಟೋಸ್ ತೋರಿಸ್ತೀನಿ, ಅವ್ರು ಯಾರು ಅಂತ ಕಂಡಿಡಿತೀರಾ? ನನ್ನ ಕೈಲಾಗಲ್ಲ ಸರ್. ಯಾಕೆ? ಸರ್ ಅವ್ರನ್ನ ಮುಸ್ಕಾಕೊಂಡ್ ಬಂದಿದ್ರು ಸರ್, ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಈಸ್ ಇಟ್? ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ರು? ಗೊತ್ತಾಗ್ಲಿಲ್ಲ ಸರ್. ಯಾಕೆ? ಅವರು ಕಣ್ಸನ್ನೆ ಕೈ ಸನ್ನೆನಲ್ಲೇ ಮಾತಾಡ್ಕೋತಿದ್ರು ಏ, ಸರ್. ಏನ್ರಿ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಹಲೋ, ಐ ಆಮ್ ACP ಮಂಜುನಾಥ್. ನೋಡಿ, ಮಿನಿಸ್ಟರ್ ಮಾದೇವಪ್ಪ ಅವ್ರನ್ನ 4 ಜನ ಮುಸುಕುದಾರಿಗಳು ಕಿಡ್ನಾಪ್ ಮಾಡಿದ್ದಾರೆ. ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಎಲ್ಲೆಲ್ಲಿ ಕ್ರೌಡೆಡ್ ಪ್ಲೇಸಸ್ ಇದೆಯೋ ಅಲ್ಲೆಲ್ಲ ನಮ್ಮವ್ರನ್ನ ಡೆಪ್ಯೂಟ್ ಮಾಡಿ. ಯಾರ ಮೇಲೆ ಡೌಟ್ ಬಂದ್ರು ಇಮಿಡಿಯೇಟ್ ಆಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಮಿಸ್ಟರ್ ಚಿಂತಾಮಣಿ, ನೀವು ಮಿನಿಸ್ಟರ್ಗೆ ಪರ್ಸನಲ್, ಇಷ್ಟೊಂದು ಬೇಜವಾಬ್ದಾರಿ ಏನ್ರಿ ನಿಮಗೆ? ಸರ್ ಬೇಜವಾಬ್ದಾರಿ ಅಲ್ಲ ಸರ್. ಇನ್ಫ್ಯಾಕ್ಟ್ ನಾನಿನ್ನೂ ಅವ್ರು ಕಿಡ್ನಾಪ್ ಆಗಿದ್ದ ಶಾಕಿಂದ ಹೊರಗೆ ಬರಕ್ಕೆ ಆಗಿಲ್ಲ ಸರ್. ಮಿನಿಸ್ಟರ್ಗೆ ಆಗದೆ ಇರೋರು ಯಾರಾದ್ರೂ ಇದ್ದಾರಾ? ಏನ್ ಸರ್ ಹೀಗೆ ಕೇಳ್ತೀರಾ? ಇಂಥವ್ರೇ ಆಗುತ್ತೆ ಇಂಥವ್ರು ಆಗಲ್ಲ ಅಂತ ಹೇಗೆ ಸರ್ ಹೇಳಕ್ಕಾಗತ್ತೆ? ಇಂಥವ್ರಂತ ಫಿಂಗರ್ ಮಾಡಿ ಹೇಳಕ್ ಆಗಲ್ಲ ಸರ್. ಹೋಗ್ಲಿ, ಈ 1 ತಿಂಗಳಿಂದ ಈಚೆಗೆ ಮಿನಿಸ್ಟರ್ಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಅಹಿತಕರವಾದ ಘಟನೆ ನಡೆದಿದ್ಯಾ? ಇಂಥದ್ದೇಂತೇನಿಲ್ಲ ಸರ್. ಸರ್ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮಿನಿಸ್ಟರ್ ಮಾತ್ರ ತುಂಬಾ ಒಳ್ಳೆಯವರು ಸರ್. ಸರ್ ಯಾರೇ ಬಂದ್ರು ಅವ್ರ ಪಾರ್ಟಿಯವರಾಗ್ಲಿ ಪಬ್ಲಿಕ್ ಆಗ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಸರ್. ಅವ್ರನ್ನ ಕಂಡ್ರೆ ಎಲ್ಲರಿಗೂ ಪಂಚ ಪ್ರಾಣ ಸರ್. ನೋಡಿ, ಈ ಮನೆಯಲ್ಲಿರುವಂತ ಎಲ್ಲಾ ಲ್ಯಾಂಡ್ ಲೈನ್ ಫೋನ್ಸ್ ನ ಟ್ಯಾಪ್ ಮಾಡಿಸಿದ್ದೀನಿ. ಯಾವುದೇ ಫೋನ್ ಕಾಲ್ಸ್ ಬಂದ್ರು ಅಟೆಂಡ್ ಮಾಡಿ. ಓಕೆ ಸರ್. ಆಮೇಲೆ ನಿಮ್ಮ ಮೊಬೈಲ್ಗೆ ಯಾವ್ದಾದ್ರು ಪರ್ಸನಲ್ ಕಾಲ್ಸ್ ಬಂದ್ರೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಆಯ್ತು ಸರ್, ಇದ್ರಲ್ಲಿ ಆಪ್ಷನ್ಸ್ ಇದೆ ಸರ್. ವೆರಿ ಗುಡ್. ಈಗ ಬೇರೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಸರ್ ಯಾವುದೂ ಇಲ್ಲ, ಆದ್ರೆ ಹೇಗಾದ್ರೂ ಮಾಡಿ ನಮ್ಮ ಬಾಸ್ನ ಬಿಡಿಸ್ಕೊಟ್ಬಿಡಿ ಸರ್ ಪ್ಲೀಸ್. ಯು ಡೋಂಟ್ ವರಿ ಚಿಂತಾಮಣಿ, ಅವ್ರು ಯಾರೇ ಆಗಿರ್ಲಿ ಅವ್ರನ್ನ ಹಿಡ್ದಾಕಿ ನಿಮ್ಮ ಮಿನಿಸ್ಟರ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು, ನೀವು ಈ ಮನೆಗೆ ಯಾರ್ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೀರಾ? ಸರ್ ವಿಸಿಟರ್ ಫೈಲೇ ಇದೆ ಸರ್. ಇಟ್ಸ್ ಅ ರೂಲ್. ಬಂದವ್ರಲ್ಲ ಸೈನ್ ಮಾಡ್ಲೇಬೇಕು ಸರ್. ವೆರಿ ಗುಡ್. ನೀವೊಂದು ಕೆಲಸ ಮಾಡಿ, ಆ ಫೈಲ್ ನಾನು ಕೊಡಿ. 1 ತಿಂಗಳಿಂದ ಇತ್ತೀಚೆಗೆ ಯಾರು ಬಂದ್ರು ಹೋದ್ರು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ ಸ್ಟಡಿ ಆಯ್ತು ಮಾಡ್ತೀನಿ ಸರ್, ಹಾಗೆ ಓಕೆ? ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.
ನೋಡ, ಈ ಬಂಗ್ಲೆನೆ ಅವನನ್ನ ಕೂಡಾಕೋದಿಕ್ಕೆ ಕರೆಕ್ಟ್ ಆಗಿರೋ ಜಾಗ. ಏ ಉಲ್ಲಾಸ್, ಒಂದ್ ಕೆಲಸ ಮಾಡೋಣ, ಆ ಮಿನಿಸ್ಟರ್ನ ಈ ಮರಕ್ಕೆ ಕಟ್ಟಾಕ್ಬಿಟ್ರೆ? ಲವ್, ಬುದ್ಧಿ ಇದೆಯೇನೋ ನಿನ್ಗೆ? ಮರಕ್ ಕಟ್ಟಾಕಿದ್ರೆ 4 ಜನ ನೋಡಿದ್ರೆ ಅನುಮಾನ ಪಡಲ್ವಾ? ನೋಡು, ಅವನನ್ನ ಒಳಗಡೆನೆ ಕೂಡ ಹಾಕೋಣ, ಅದೇ ಕರೆಕ್ಟ್ ಆಗಿರೋ ಜಾಗ. ಈ ಬಂಗ್ಲೆಗ, ಈ ಬೂತ್ ಬಂಗ್ಲೆಗ ಇದ್ ನೋಡಿದ್ರೆ ಭಯ ಆಗುತ್ತೆ. ಇಲ್ಲ ಅಯ್ಯಪ್ಪ, ನಾನ್ ಬರಲ್ಲಪ್ಪ. ಲವ್, ಯಾಕೋ ಹೆದರ್ಕೋತ್ಯ? ನಾವೆಲ್ಲ ಇಲ್ವೇನೋ? ಬಾರೋ ಒಳಗೆ, ಏನು ಆಗೋದಿಲ್ಲ, ಬಾರ. ನೀವ್ ಇದ್ದೀರಾ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಗೋವಿಂದ. ಮೈ ಡಿಯರ್ ಆಫೀಸರ್ಸ್, ನಿಮ್ಮನ್ನೆಲ್ಲ ಇಲ್ಲಿಗೆ ಅರ್ಜೆಂಟ್ ಆಗಿ ಯಾಕೆ ಕರೆಸ್ದೆ ಅಂತ ನಿಮಗೆಲ್ಲ ಗೊತ್ತಿದೆ. ಏನೇ ಹಾಗು ಹೋಗುಗಳಾದ್ರೂ ಎಲ್ರೂ ಪೊಲೀಸ್ ಇಲಾಖೆನೆ ದೂಷಿಸ್ತಾರೆ. ಇವತ್ತು ಮಹಾದೇವನವರ ಅಪಹರಣದ ಹಗರಣಕ್ಕೆ ಹೊಸ ನಾಂದಿಯಾಗಿದೆ. ಮಹಾದೇವನವರನ್ನ ಯಾರು ಕಿಡ್ನಾಪ್ ಮಾಡಿದ್ರು? ಕಿಡ್ನಾಪರ್ಸ್ಗೂ ಮಹಾದೇವನವ್ರಿಗೂ ಏನ್ ಸಂಬಂಧ? ಒಂದು ಅರ್ಥವಾಗ್ತಾ ಇಲ್ಲ. ಅಥವಾ ಮಹಾದೇವನವರ ರಾಜಕೀಯದ ಕುತಂತ್ರ ನಾಟಕ ಇರಬಹುದೇ? ಯಾಕೆಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಅವರೇ ಯಾಕೆ ನಾಟಕ ಆಡಿರಬಾರ್ದು? ಯಾವುದು ನಮಗೆ ಅರ್ಥವಾಗ್ತಾ ಇಲ್ಲ. ಯಾರದೋ ಚೆಲ್ಲಾಟಕ್ಕೆ ನಾವು ಬಲಿಪಶುಗಳಾಗ್ತಾ ಇದೀವಿ. ಎನಿವೆ, ನಿಮ್ಮ ಏರಿಯಾಗಳಲ್ಲಿ ನೀವು ಅಲರ್ಟ್ ಆಗಿರ್ಬೇಕು. ನಿಮ್ಮ ಏರಿಯಾಗಳಲ್ಲಿ ರೌಡಿಗಳನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಆ ಕಿಡ್ನಾಪರ್ಸ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ನಮ್ಮ ಇಲಾಖೆ ಮರ್ಯಾದೆ ಉಳಿಸ್ಬೇಕು. ಸರ್, ಮಿನಿಸ್ಟರ್ ಮಹದೇವಪ್ಪ ಅವ್ರನ್ನ ಕಿಡ್ನಾಪ್ ಮಾಡಿರೋದು ಹಳೆ ರೌಡಿಗಳು ಅಲ್ಲ, ಪಂಟ್ರುಗಳು ಅಲ್ಲ, ಡಾನ್ಗಳು ಅಲ್ಲ ಸರ್. ನನಗಿನ್ನೂ ಒಂದು 24 ಗಂಟೆ ಟೈಮ್ ಕೊಡಿ ಸರ್. ಅವರನ್ನ ನಾನು ಅರೆಸ್ಟ್. ಸರ್, ಮಿನಿಸ್ಟರ್ ಮಹದೇವಪ್ಪ ಅವ್ರನ್ನ ಕಿಡ್ನಾಪ್ ಮಾಡಿರೋರು ತುಂಬಾನೇ ಬುದ್ಧಿವಂತರು. ಅವ್ರ ಮನೆಗೆ ಬಂದು ಪ್ಲಾನ್ ಮಾಡಿ ಮಿನಿಸ್ಟರ್ನೇ ಕಿಡ್ನಾಪ್ ಮಾಡಿದ್ದಾರೆ. ಅವರೆಷ್ಟೇ ಬುದ್ಧಿವಂತರಾದ್ರೂ ನಮ್ಮ ಕೈಗೆ ಸಿಗಲೇಬೇಕು. ನಾವು ಬೀಸಿರೋ ಈ ಬಲೆಯಿಂದ ಅವ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ನಾನಂತೂ ಅವ್ರನ್ನ ಹಿಡಿದೇ ಬಿಡೋದಿಲ್ಲ. ಇದು ನನಗೊಂಥರ ಚಾಲೆಂಜ್ ಸರ್. ಇದಕ್ಕೆ ನಿಮ್ ಫುಲ್ ಸಪೋರ್ಟ್ ಬೇಕು ಸರ್ ನಮ್ಗೆ. ಮಿಸ್ಟರ್ ಮಂಜುನಾಥ್, ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಎಲ್ಲಾ ರೀತಿಯ ಸಪೋರ್ಟ್ಗಳನ್ನ ನಾನು ಒದಗಿಸ್ತೀನಿ. ಗೋ ಹೆಡ್. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಕಮಾನ್. ಯಾಕ್ರಯ್ಯ? ಯಾರು ಹೇಳ್ರಯ್ಯ? ಎಷ್ಟಲ್ಲಯ್ಯ ಕೇಳೋದಿಲ್ಲ. ಯೋ ಮೆತ್ಕಯ್ಯ, ಈಗ್ಲಾರ ಹೇಳ್ರಯ್ಯ, ನನ್ನಿಂದ ಏನಾಗ್ಬೇಕು ಹೇಳ್ರಯ್ಯೋ? ಯಾವ್ದಯ್ಯ ಜಾಗ ಇದು? ದೇವುಗಳು ಮಲಗುವ ಜಾಗದಲ್ಲಿ ನನ್ನ ಕರ್ಕೊಂಡ್ ಬರ್ತಾ ಇದ್ರು. ಏನಯ್ಯ ಇದು? ಏಣಿಗಿನಿ ಎಲ್ಲ ಐತೆ. ಬಿಡ್ರಯ್ಯ, ಇತ್ಯಾವ್ದಯ್ಯ ಜಾಗ? ಅಯ್ಯೋ, ನಡೆದು ಸುಸ್ತಾಗಿ ಮೆಟ್ಟು ಬೇರೆ ಹತ್ಬೇಕು. ಯಾರು ಇರಲ್ಲ ಇಲ್ಲಿ. ಅಯ್ಯೋ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಯೋ, ಬಿಡ್ರಯ್ಯ ನನ್ನೇನು ಮಾಡ್ಬೇಡಿ ಕಣ್ರಯ್ಯ, ಬಿಟ್ಬಿಡ್ರಯ್ಯ. ಅಯ್ಯೋ, ಇದೇನಾಯ್ತು? ಬಿಟ್ಬಿಡು. ಇದೇನ್ರಯ್ಯ, ಕಂಬು ಕಟ್ಟಾಕ್ತಾ ಇದ್ದೀರಾ? ಚೈನ್ ಹಾಕಿ ಯಾಕೆ ಕಟ್ಟಾಕ್ತಿದ್ಯಾ? ಬಿಟ್ರಯ್ಯ. ನೋಡಿ, ಸರಿ ಇರಲ್ಲ. ನಾನ್ ಯಾರು ಗೊತ್ತು ತಾನೆ? ಮಾದೇವಯ್ಯ, ಎಲ್ಲ ಗೊತ್ತಿದ್ದೆ ನಿನ್ನ ಎತ್ತಾಕೊಂಡ್ ಬಂದಿರೋ. ಅಯ್ಯೋ ರಾಮ, ಎಲ್ಲ ಗೊತ್ತಿದ್ದು ನೀವು ಈ ಕೆಲಸ ಮಾಡಿದೀರಾ? ಎಷ್ಟೋ ಧೈರ್ಯ ನಿಮ್ಗೆ? ನಿನಗಿಂತ ಜಾಸ್ತಿ. ಏಯ್ ಬೇಡ, ನಾನು ಎದ್ರಾಕೊಂಡ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ನೆ ಬಿಟ್ಬಿಡಿ. ಇಲ್ಲ ಅಂದ್ರೆ ಏನೋ ಮಾಡ್ತೇನೆ. ಅನ್ಯಾಯವಾಗಿ ನಮ್ಮ ಅಪ್ಪನ ಬಲಿ ತಗೋದಿಯಲ್ಲ, ನಿನ್ನ ಸುಮ್ನೆ ಬಿಡಲ್ಲ. ನೋಡಮ್ಮ, ನನ್ನ ಎದ್ರಾಕೊಂಡವ್ರು ಇದುವರೆಗೂ ಯಾರು ಉಳಿದಿಲ್ಲ. ನಾನು ಸುಮ್ನೆ ಬಿಟ್ಬಿಡಿ.
ನೋಡಿ ನಾನು ಅಧಿಕಾರದಲ್ಲಿರೋ ಮಂತ್ರಿ, ನನ್ನಿಂದ ಇಡೀ ಕರ್ನಾಟಕದ ಪೊಲೀಸ್ ಇದೆ. ಯೋಚನೆ ಮಾಡಿ, ನನ್ ಸುಮ್ನೆ ಬಿಟ್ಬಿಡಿ. ಬೇಡ ನೋಡಿ, ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ್ರು ನೀ ನಮ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ತಪ್ಪಿಸ್ಕೊಳ್ಳೋದ? ಇವನಿಲ್ಲಿರೋದು ನಮ್ 5 ಜನಕ್ಕೆ ಬಿಟ್ರೆ ಇನ್ ಯಾರಿಗೂ ಗೊತ್ತೇ ಆಗೋದಿಲ್ಲ. ಮಿಸ್ಟರ್ ಮಹಾದೇವಯ್ಯ, ಇದು ಭೂತ್ ಬಂಗ್ಲಾ. ಭೂತ್ ಬಂಗ್ಲೆನಾ? ಈ ಭೂತ್ ಬಂಗ್ಲೆ ಒಳಗ್ ಬಂದವರು ಇದುವರೆಗೂ ಯಾರು ವಾಪಸ್ಸೇ ಹೋಗಿಲ್ಲ. ಆದ್ರೆ ನಾವು 5 ಜನ ಹೋಗ್ತೀವಿ, ನೀನ್ ಮಾತ್ರ ಇಲ್ಲೇ ಇರ್ಬೇಕು. ನಿಜ ಹೇಳಿ, ನನ್ನ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಹೇಳ್ಬಿಡಿ. ನಮ್ ಶರ್ಮಿಳ ಅವ್ರ ತಂದೆ ಹೋಗಿದ್ ಜಾಗಕ್ಕೆ. ನಮ್ ತಂದೆ ಹೋಗಿದ್ ಜಾಗಕ್ಕೆ ಇವ್ರಿಗೆ ಹೋಗಕ್ ಯೋಗ್ಯತೆ ಇಲ್ಲ. ಇವ್ನ ನರ್ಕಕ್ಕೆ ಕಳಿಸ್ಬೇಕು. ಅಂದ್ರೆ ನೀವ್ ನನ್ನನ್ನ ಕೊಲೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಮಾತ್ ಕೇಳಿ, ದಯವಿಟ್ಟು ನನಗೇನು ಮಾಡ್ಬೇಡಿ. ನಿಮ್ಗೆ ಎಷ್ಟು ಬೇಡ ಅನ್ಬೇಕು ಅಷ್ಟನ್ನು ನಾನು ಕೊಡ್ತೀನಿ. ಜೀವದ ಬೆಲೆ ಏನು ಅಂತ ನಿನಗೆ ಗೊತ್ತಾಗ್ಬೇಕು. ಅಯ್ಯೋ, ನನ್ಗೆ ಈಗಲೇ ಗೊತ್ತಾಗಿದೆ ಜೀವದ ಬಗ್ಗೆ. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಈ ಪಾಪಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬೇಕು. ನಮ್ ತಂದೆ ಎಷ್ಟು ಅವಮಾನ ಪಟ್ರು, ಇವನು ನರಳಿ ನರಳಿ ನೊಂದು ನೊಂದು ಸಾಯ್ಬೇಕು. ಅಯ್ಯಯ್ಯೋ, ದಯವಿಟ್ಟು ನನ್ನ ಬಿಟ್ಬಿಡ್ರಯ್ಯ. ನಿಮ್ ಕಾಲ್ ಬೇಕಾದ್ರೆ ಕತ್ತಿ ಕಡ್ರಯ್ಯ. ಏನಾದ್ರು ಹೇಳ್ರಯ್ಯ. ಮಾದೇವಯ್ಯ, ನಿನ್ನ ಎಷ್ಟು ಕಷ್ಟಪಟ್ಟು ಕಿಡ್ನಾಪ್ ಮಾಡಿದೀವಿ, ನಿನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡಕ್ಕಾಗತ್ತಾ? ನಿಂಗೆ ಇನ್ನೂ ಎಷ್ಟು ಮರ್ಯಾದೆ ಮಾಡ್ಬೇಕು? ಏನ್ ಕತೆ, ಇಷ್ಟ ಬೇಗ ಬಿಟ್ಬಿಡ್ತೀವಾ? ಅಯ್ಯಯ್ಯೋ, ಬೇಡ ಕಡ್ರಯ್ಯ. ನಿಮ್ ದಮ್ಮ ಯಾತಿ ಕಡ್ರಯ್ಯ. ಜೀವ, ಅವನ್ ಜೇಬಲ್ಲಿರೋ ಮೊಬೈಲ್ ಎತ್ಕೋ. ಮೇಲ್ಗಡೆ ಜೋಬಲ್ ಇದೆ ಅಂದೆ. ಉಲ್ಲಾಸ್, ನಮ್ಮ ಆಟನ ಈಗ ಶುರು ಮಾಡೋಣ. ಕಮಾನ್. ಆಟನ? ಯೋ, ಅದೇನೋ ಆಟ ಆಡೋಣ ಅಂದ್ರಲ್ಲ, ಮೊಬೈಲ್ ಅಲ್ಲಿ ಗೇಮ್ ಆಡೋದಕ್ಕ? ಮಾದೇವಯ್ಯ, ಮೊಬೈಲ್ ಅಲ್ಲಿ ಆಟ ಆಡೋದಿಕ್ಕೆ ಅವ್ರೇನ್ ಮಕ್ಕಳೇನ? ಮತ್ತಿನ್ನೇನ್ ಆಟ ಆಡ್ತಾರೆ? ಅಪ್ಪ ಅಮ್ಮನ ಆಟ ಆಡ್ತಾರೆ. ಅಪ್ಪ ಅಮ್ಮನ ಆಟನ? ರಘುರಾಮ್, ಹಲೋ. ಹಲೋ ಚಿಂತಾಮಣಿ, ಹೇಗಿದ್ಯಾ? ನಿಮ್ ಮಿನಿಸ್ಟ್ರು ನಮ್ಮ ಹತ್ರ ಇದ್ದಾರೆ. ಏ, ಗಾಬರಿ ಆಗ್ಬೇಡ. ನಾವ್ ಯಾರು ಏನು ಅಂತ ನಿನಗ್ ನಾಳೆ ಗೊತ್ತಾಗುತ್ತೆ. ಮರ್ಯಾದೆಯಾಗಿ ನಾವ್ ಹೇಳೋ ಜಾಗಕ್ಕೆ ನಾಳೆ 50 ಲಕ್ಷ ರೂಪಾಯಿ ತಂದ್ರೆ ನಿಮ್ ಮಿನಿಸ್ಟ್ರು ಸ್ಪೇರ್ ಪಾರ್ಟ್ಸ್ ಸೇಫ್ ಆಗಿರುತ್ತೆ. ಪೊಲೀಸು ಗೀಲಿಸು ಅಂತ ಏನಾದ್ರೂ ಹೋದ್ರೆ ಗೊತ್ತಲ್ಲ. ಆಯ್ತು ಸರ್. ನಿಮ್ ಮಿನಿಸ್ಟ್ರು ಮೇಲೆ. ಸರ್, ಸಾಹೇಬ್ರಿಗೆ ಏನು ಮಾಡ್ಬಿಡಿ ಸರ್. ಓಕೆ ಓಕೆ. ಹೇಗೆ ಶರ್ಮಿಳಾ, ನೀನ್ ನಮ್ ಜೊತೆ ಇದ್ರೆ ಎಲ್ರಿಗೂ ಡೌಟ್ ಬಂದ್ಬಿಡುತ್ತೆ. ನಿನ್ ಮನೆಗೆ ಹೋಗು, ಏನು ಗೊತ್ತಿಲ್ಲ ತರ ಅಲ್ಲೇ ಇಟ್ಬಿಡು. ಅಲ್ಲಿ ಏನಾದ್ರು ಆಕ್ಟಿವಿಟೀಸ್ ಆದ್ರೆ ನಮಗ್ ಫೋನ್ ಮಾಡು. ಒಂದ್ ವಿಷಯ, ನಮಗ್ ಫೋನ್ ಮಾಡ್ಬೇಡ, ಮಂತ್ರಿ ಮಹಾದೇವನ್ ಮೊಬೈಲ್ಗೆ ಫೋನ್ ಮಾಡು. ಆದ್ರೆ ಅವ್ರ ನಂಬರ್ ನನಗೆ ಗೊತ್ತಿಲ್ವಲ್ಲ. ಒಂದ್ ನಿಮಿಷ ಇರೋ. ಅವ್ರ ಮೊಬೈಲ್ಗೆ ರಿಂಗ್ ಕೊಡು. ಇದನ್ನ ಫೀಡ್ ಮಾಡ್ಕೋ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮಾತ್ರ ಫೋನ್ ಮಾಡು. ಮೊಬೈಲ್ ಇಂದ ಮಾಡ್ಬೇಡ, ಲ್ಯಾಂಡ್ ಲೈನ್ ಇಂದ ಮಾಡು. ಬಿ ಕೇರ್ಫುಲ್. ಫೋನ್ ನಿಮ್ಮನಿಂದ ಮಾಡ್ಬೇಡ, STD ಬೂತ್ ಇಂದ ಮಾಡು. ಓಕೆ ಫೈನ್. ಟೇಕ್ ಕೇರ್. ಬೈ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡು. ಸರಿ. ಹೆಂಗಿತ್ತಪ್ಪ ರೆಸ್ಪಾನ್ಸ್? ಫುಲ್ ಗಡ ಗಡ. ಅದೇ ಬೇಕಾಗಿತ್ತು. ನಡಿ. ಹಲೋ, ACP ಮಂಜುನಾಥ್ ಸ್ಪೀಕಿಂಗ್. ಸರ್, ನಾನು ಸಾಹೇಬ್ರು ಚಿಂತಾಮಣಿ ಸರ್, ಸಾಹೇಬ್ರು ಪಿ ಎ. ಓ ಚಿಂತಾಮಣಿ, ಹೇಳಿ. ಕಿಡ್ನಾಪ್ ಮಾಡಿದವ್ರು ಫೋನ್ ಮಾಡಿದ್ರು. ಸಾಹೇಬ್ರು ಬಿಡ್ಬೇಕಾದ್ರೆ 50 ಲಕ್ಷ ರೂಪಾಯಿ ಕೊಡ್ಬೇಕಂತೆ ಸರ್. ಇಲ್ಲದೇ ಇದ್ರೆ ಅವ್ರ ಬಾಡಿನಲ್ಲಿರೋ ಸ್ಪೇರ್ ಪಾರ್ಟ್ಸ್ನೆಲ್ಲ ನಿಕಾಲ್ ಮಾಡ್ಬಿಡ್ತೀನಿ ಅಂತಿದ್ದಾರೆ ಸರ್. ಪ್ಲೀಸ್ ಸರ್. ಏ ಉಲ್ಲಾಸ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ ಕಣೋ. ಅವ್ನು ನಿಜವಾಗ್ಲೂ 50 ಲಕ್ಷ ಕೊಡ್ತಾನೇನೋ? ಅವನ ಜೊತೆಲಿ ಪೊಲೀಸ್ನವ್ರನ್ನ ಕರ್ಕೊಂಡ್ಬಿಟ್ರೆ ಏನೋ ಮಾಡೋದು? ಚಿಂತಾಮಣಿ, ಆ ಫೋನಲ್ಲಿ ಅವ್ರು ಏನ್ ಮಾತಾಡಿದ್ರು ಅಂತ ಡೀಟೇಲ್ ಆಗಿ ಹೇಳ್ತೀರಾ? ಸರ್, ಆ ಫೋನಲ್ಲಿ ಮಾತಾಡಿದ ವ್ಯಕ್ತಿ ತುಂಬಾ ಗದರ್ಕೊಂಡೇ ಮಾತಾಡ್ದ ಸರ್. ಓ, ಚಿಂತಾಮಣಿ, 24 ಗಂಟೆ ಒಳಗಡೆ 50 ಲಕ್ಷ ರೂಪಾಯಿ ತಗೊಂಬಂದ್ ನಾವ್ ಹೇಳಿದ ಜಾಗದಲ್ಲಿ ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಿಮ್ ಬಾಸ್ದು ಬಾಡಿನ ಸ್ಪೇರ್ ಪಾರ್ಟ್ಸ್ ನ ನಿಕಾಲ್ ಮಾಡ್ಬಿಡ್ತೀವಿ ಇಂದ ಸರ್. ಏನಾದ್ರೂ ಪೊಲೀಸ್ ಗಿಲ್ಸ್ ಕೇಳಿದ್ರೆ ನಿಮ್ ಬಾಸ್ನ ಮುಗಿಸೇ ಬಿಡ್ತೀವಿ ಇಂದ ಸರ್. ಓಹೋ, ಹೌದು. ಅವ್ರು ಯಾವ ನಂಬರಿಂದ ಫೋನ್ ಮಾಡಿದ್ರು ಅಂತ ಜ್ಞಾಪಕ ಇದೆಯಾ? ಸರ್, ನಮ್ಮ ಮಿನಿಸ್ಟರ್ ಮೊಬೈಲ್ ಇಂದಾನೆ ಫೋನ್ ಮಾಡಿದ್ರು ಸರ್. ಏನ? ಮಹಾದೇವಪ್ಪ ಅವ್ರ ಮೊಬೈಲ್ ಇಂದಾನೆ ಫೋನ್ ಮಾಡಿದ್ರ? ನೋಡಿ, ಬೇರೆ ನಂಬರ್ ಇಂದ ಫೋನ್ ಮಾಡಿದ್ರೆ ಎಲ್ಲಿ ಟ್ರೇಸ್ ಮಾಡ್ಬಿಡ್ತೀವಿ ಅಂತ ಮಹಾದೇವಪ್ಪ ನಂಬರ್ ಇಂದಾನೆ ಫೋನ್ ಮಾಡಿದ್ದಾರೆ. ಹೌದು ಸರ್. ಆ ನಂಬರ್ ನೆನಪಿದ್ರೆ ದಯವಿಟ್ಟು ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. 9845021342. ಓಕೆ. ಹಲೋ ಹಲೋ,
ನಾನು ACP ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ನಿನ್ನ ಅದ್ಯಾವ ಬಾಯಲ್ಲಿ ಹೇಳುತ್ತೀಯೋ? ACP ಮಂಜುನಾಥ್ ಅವರೇ ಫೋನ್ ಮಾಡಿದ್ದಾರೆ. ರವಿ, ಏನೋ ACP ಮಂಜುನಾಥ್ ಫೋನ್ ಮಾಡಿದ. ಒಂದ್ ಕೆಲಸ ಮಾಡು, ವಾಯ್ಸ್ ಚೇಂಜ್ ಮಾಡಿ ಮಾತಾಡು. ಮಾದೇವ್ ಅಂತ ಮಾತಾಡು. ಹಲೋ, ಯಾರು ಮಾತಾಡ್ತಿರೋದು? ACP ಮಂಜುನಾಥ್ ಅವರಾ? ಹೇಳ್ರಿ. ನಾನು ಮಾದೇವಯ್ಯ ಮಾತಾಡ್ತಿರೋದು. ಹೇಳ್ರಿ. ಯಾವ ನನ್ನ ಮಗನ್ರಿ ಹೇಳಿದ್ದು ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ? ಏನೋ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅನ್ನಿಸ್ತು, ಅದಕ್ಕೆ ಯಾವ್ದೋ ಒಂದ್ ರೆಸಾರ್ಟ್ಗೆ ಬಂದಿದ್ದೀನಿ. ಈಗೇನ್ರಿ? ಓಹೋ, ರೆಸಾರ್ಟ್ ಅಲ್ಲಿ ವಿಶ್ರಾಂತಿ ತಗೊಂತಾ ಇದ್ದೀರಾ? ಇಲ್ಲಿ ನಮ್ ಶಾಂತಿ ಎಲ್ಲ ಹಾಳು ಮಾಡಿ ನೀವಲ್ಲಿ ವಿಶ್ರಾಂತಿ ತಗೊಂತಾ ಇದ್ದೀರಾ? ನೋಡ್ರಿ, ನಾವು ಪ್ರಜಾಪ್ರತಿನಿಧಿಗಳು. ಬೇರೆಯವ್ರನ್ನ ಕಷ್ಟಕ್ಕೆ ಸಿಕ್ಸಿ ಮಜಾ ತಗೊಳ್ಳೋದ್ರಲ್ಲಿ ನಮ್ಗೊಂಥರ ಖುಷಿ. ಇರ್ಲಿ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತು. ನಾನ್ ಬಂದ್ಮೇಲೆ ಸಿಗೋಣ. ಆಗ್ಲಿ, ಬಂದ್ಮೇಲೆ DCP ಆಗಿರಂತೆ. ಸರ್, ನಮ್ ಪ್ರಮೋಷನ್ ಎಲ್ಲ ಬಿಟ್ಟಾಕಿ ಸರ್. ನೀವು ಫಸ್ಟ್ ನೀವು ಇಲ್ಲಿ ಬಂದ್ರೆ ಅದೇ ನಮ್ಗೆ ದೊಡ್ಡ ಪ್ರಮೋಷನ್. ವೆರಿ ಗುಡ್ ಕಣೋ. ನೀನು ಮಂತ್ರಿ ಮಾದೇವ್ ಅಂತಾರ ಒಂದಿನ ಸೂಪರ್ ಮಂತ್ರಿ ಆಗ್ತಿ ಬಿಡ. ಸುಮ್ನೆ ತಮಾಷೆ ಮಾಡಿದೆ ಕಣ. ಯಾರು ಸರ್ ಅವ್ರು ಮಾತಾಡಿದ್ದು? ಇನ್ಯಾರು? ಮಿನಿಸ್ಟರ್ ಮಾದೇವಪ್ಪ ಅವರು. ನೋ ಚಾನ್ಸ್ ಸರ್, ನಿಮ್ಮನ್ನ ಯಾರೋ ಫೂಲ್ ಮಾಡಿದ್ದಾರೆ. ನೋಡಿ ಚಿಂತಾಮಣಿ ಅವರೇ, ನೀವ್ ಅಂದ್ಕೊಂಡಂಗೆ ನಾವೇನ್ ಫೂಲ್ಸ್ ಅಲ್ಲ. ಅವರು ವಾಯ್ಸ್ ಚೇಂಜ್ ಮಾಡಿ ಮಾದೇವಪ್ಪ ಅವ್ರ ತರ ಮಾತಾಡ್ಬಿಟ್ರೆ ನಮ್ಮನ್ನು ಚೀಟ್ ಮಾಡಕ್ಕಾಗತ್ತಾ? ನೋಡಿದ್ರ ಸರ್ ಎಷ್ಟು ಖತರ್ನಾಕ್ ಇದಾರ ಅವರು. ನಮ್ ಸಾಹೇಬ್ರ ವಾಯ್ಸ್ನ ಇಮಿಟೇಟ್ ಮಾಡಿ ನಿಮ್ಮನ್ನ ಯಾಮರಿಸ್ತಿದಾರಲ್ಲ ಸಾರ್. ಇವ್ರುಗಳನ್ನ ಮಾತ್ರ ಬಿಡಬಾರ್ದು, ಬಿಟ್ರೆ ಅಧ್ವಾನ ಮಾಡಕ್ ಬಿಡ್ತಾರೆ. ಖತರ್ನಾಕ್ಗಳು ಸರ್ ಅವರು. ಅದು ಕಾನೂನು ಅಂದ್ರೆ ಕಾಲ್ಕಸಿಗಿಂತ ಕಡಿಯಾಗಿ ಕಾಣೋ ಕದೀಮ್ರು. ಇವ್ರನ್ನ ಮಾತ್ರ ಬಿಡಬಾರ್ದು ಸರ್. ಅವ್ರೆಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದನ್ನ ಸದ್ಯದಲ್ಲೇ ಕಂಡಿಡಿತೀನಿ ಸರ್. ಇವ್ರಿಗೆಲ್ಲ ನಿಮ್ ಪವರ್ ಏನಂತ ತೋರಿಸ್ಲೇಬೇಕು ಸರ್. ಅಪರಾಧಿಗಳು ಅವರೇ ಬುದ್ಧಿವಂತರು ಅಂತ ತಿಳ್ಕೊತಾರೆ. ಅವ್ರಿಗಿಂತ ಬುದ್ಧಿವಂತರು ನಾವು. ಅದಕ್ಕೆ ನಾವ್ ಇಲ್ಲಿರೋದು, ಅವ್ರು ಅಲ್ಲಿರೋದು. ಅವರು ನಾವು ಮಾಡ್ತಾ ಇರೋದೆಲ್ಲ ಸರಿ, ಪೊಲೀಸ್ಗೆ ಚಳ್ಳೆನ್ ತಿನ್ನಿಸ್ಬೋದು ಅಂತ ಅನ್ಕೋಬಹುದು. ಆದ್ರೆ ನಮ್ ಯೋಚನೆನೇ ಬೇರೆ, ನಮ್ ಪ್ಲಾನಿಂಗೇ ಬೇರೆ. ಅವರು ಕಾನೂನ ಕೈ ತಗೊಳ್ಳೋರು ಅಂದ್ರೆ ನಾವು ಕಾನೂನ ಕಾಪಾಡೋರು. ಅವ್ರಿಗಿಂತ 10ರಷ್ಟು ಬುದ್ಧಿ ಇರುತ್ತೆ ನಮಗೆ. ಅದನ್ನ ಅವ್ರು ಮರ್ತು ಬಿಟ್ಟಿರ್ತಾರೆ. ಏನೋ ಒಂದು ಕ್ಲೂ ಬಿಟ್ಟು ಸಿಕ್ಕಾಕೊಂತಾರೆ. ಎಂತೆಂತ ಅಪರಾಧಿಗಳು ಸಿಕ್ಕಾಕೊಂಡಿರೋ ಉದಾಹರಣೆಗಳಿದಾವೆ. ಹೇಗಾದ್ರೂ ಮಾಡಿ ನಮ್ ಸಾಹೇಬ್ರನ್ನ ಉಳಿಸ್ಕೊಡಿ ಸರ್, ಪ್ಲೀಸ್. ನಿಮ್ ಮಾದೇಪ್ಪ ಅವ್ರ ನಂಬರ್ನ ಮೊಬೈಲ್ ಕಂಪನಿಯವ್ರು ಕೊಟ್ರೆ ಅವ್ರು ಎಲ್ಲೆಲ್ಲಿಂದ ಫೋನ್ ಮಾಡ್ತಾರೆ, ಆ ಏರಿಯಾ ರೇಂಜ್ ಏನು ಎಲ್ಲ ಗೊತ್ತಾಗುತ್ತೆ. ಆ ಏರಿಯಾಗೆ ನಮ್ಮ ಆಫೀಸರ್ಸ್ನ ಡೆಪ್ಯೂಟ್ ಮಾಡ್ತೀನಿ. ಆಗ ಅವರೆಲ್ಲಿದ್ರು ನಮ್ಮ ಕೈ ಸಿಗ್ಲೇಬೇಕು. ನೋಡಿ, ಮೊಬೈಲ್ ಕಂಪನಿಗೆ ಫೋನ್ ಮಾಡ್ತೀನಿ ಈಗ. ರವಿ, ಮಿನಿಸ್ಟರ್ ಕಿಡ್ನಾಪ್ ಆಗಿರೋ ವಿಷಯ ಎಲ್ಲ ಕಡೆ ಪುಕಾರ್ ಆಗೋಗಿದ್ಯೋ? ನಮ್ಗಳ ಬಗ್ಗೆ ಏನಾದ್ರು ಅನುಮಾನ ಬಂದಿದ್ಯಾ? ಇಲ್ಲ, ಯಾರಿಗೂ ಅನುಮಾನ ಬಂದಿಲ್ಲ. ಆ ಹೋಟ್ಲಲ್ಲಿ ಇದ್ದ ಇಬ್ರು ಕ್ರೈಮ್ ಪೊಲೀಸ್ ಅವರು ಮಾತಾಡ್ಕೋತಾ ಇದ್ರು, ಯಾರೋ ಮುಸುಕ್ದಾರಿಗಳು ಕಿಡ್ನಾಪ್ ಮಾಡಿದ್ದಾರೆ ಅಂತ. ನಿನ್ನೇನಾದ್ರು ಗುರ್ತಿಡ್ರಾ? ನನ್ ಯಾಕೋ ಗುರ್ತಿಡಿತಾನೆ? ನಾವು ಮುಸ್ಕಾಕೊಂಡ್ತಾನೆ ಕಿಡ್ನಾಪ್ ಮಾಡಿದ್ದು. ಸರಿ, ಹೊಟ್ಟೆ ಹಸು ಅಂತ ಆವಾಗಿಂದ ಬಡ್ಕೋತಾ ಇದ್ದಾನೆ. ಅವ್ನ ಬಾಯಿಗೆ ಏನಾದ್ರು ಸುರಿ ಹೋಗು.
ಬರೋ ನೀನು ತಗೋ. ಅಯ್ಯೋ ನನ್ ಲೈಫಲ್ಲಿ ಇಷ್ಟೊಂದು ಹೊಟ್ಟೆ ಹಚ್ಕೊಂಡಿರ್ಲಿಲ್ಲ. ಅವಾಗಿಂದ ಊಟ ಬರುತ್ತೆ ಅಂತ ಎಲ್ಲಯ್ಯ ಬರ್ತಾರೀಗ ಮಾತಾಡ್ತಾರೆ ಗನ್ ತೋರಿಸ್ಬಿಡ್ತೀಯ. ಸೈಡ್ ಬರಯ್ಯ. ಬಂದ್ರ ಮಟನ್ ಬಿರಿಯಾನಿನ ಚಿಕನ್ ಬಿರಿಯಾನಿನ? ಅಲ್ಲ, ಮೃಷ್ಟಾನ್ನ ಭೋಜನ. ಮೃಷ್ಟಾನ್ನ ಅಂದ್ರೇನು? ಚಿತ್ರಾನ್ನ. ಚಿತ್ರಾನ್ನ? ಅಯ್ಯೋ ನಮ್ಮ ಮನೆ ಕೆಲಸದೊಳಗೆ ಲೈಫಲ್ಲೇ ಈ ಚಿತ್ರಾನ್ನ ಕೊಟ್ಟಿರ್ಲಿಲ್ಲ. ಈಗ ನನಗ ಇದೆರಡು ನನಗಲ್ವಾ? ಅಲ್ಲ, ನಿಮ್ ಮನೆ ಕೆಲ್ಸದವಳು ಚಿತ್ರಾನ್ನ ತಿನ್ನಲ್ಲ ಅಂತೆ, ಅದಕ್ಕೆ ನಿಂಗ್ ಒಂದೇ ಸಾಕು. ಅಯ್ಯೋ ನಿಮ್ಮ ತಗೋ ತಿನ್ನು. ಯೋ ಹೆಂಗಯ್ಯ ತಿನ್ಲಿ? ಕೈ ಕಟ್ಟಿದೀರಾ? ಇದನ್ನಾದ್ರೂ ಬಿಚ್ಚೋಯ್ಯ, ನೆಮ್ಮದಿಯಾಗಿ ತಿಂತೀನಿ. ಬೇಗ ಬಿಚ್ಚಯ್ಯ. ಚಿತ್ರಾನ್ನ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋತೀನಿ. ಕೊಡೆಯ ಔಸ್ಕೊಳ್ಳೋದು. ಏನು ಮಾದೇವಯ್ಯ, ನಮ್ಮ ಹತ್ರನ ಆಟ ಆಡ್ತಿದ್ಯಾ? ಇಲ್ಲಪ್ಪ, ನಮ್ಮಿಂದನೇ ತರ್ಸ್ಕೊಳಕ್ ನೋಡ್ತೀಯಾ? ಅಯ್ಯೋ, ಬೇಡ. ರೆಡಿಯಾ? ಇದಕ್ಕೆ- ರೆಡಿಯಾ?
ನಡಿ. ನಡಿಯ ಸುಮ್ನೆ. ನಡಿ. ಉಸ್ರು ಬಿಡಬಾರ್ದು. ಏನ್ರು ಅಂದ್ಕೊಂಡಿದ್ರ ನೀವೆಲ್ಲ? ಈ ಮಿನಿಸ್ಟ್ರು ಮಾದೇವನ್ನೇ ಕಿಡ್ನಾಪ್ ಮಾಡ್ತೀರಾ? ಇವತ್ತು ನಿಮ್ಮನ್ನ ಸುಮ್ನೆ ಬಿಡಲ್ಲ. ನಿಮ್ಮನ್ನೆಲ್ಲ ತೀರ್ಸಿ ನಮ್ಮಿಂದ ತಪ್ಪಿಸ್ಕೊಳಕ್ ನೋಡ್ತೀಯಾ? ಕೊಡೋ ಪಿಸ್ತೂಲ್ ಇಲ್ಲಿ. ನಮ್ಮ ಹತ್ರನೇ ಆಟ ಆಡ್ತಾನೆ. ನಡಿಯ. ನಡಿ ಸುಮ್ನೆ. ತಪ್ಪಿಸ್ಕೊಳಕ್ಕಾಗಲ್ಲಪ್ಪ. ನಡಿ. ಅಯ್ಯೋ ನಡಿಯೋ. ಅಯ್ಯೋ ನನ್ ಮಕ್ಳ. ಎಲ್ಲರೂ ಬಿಡೋಲ್ರಯ್ಯ. ಇದೇ ಕಂಪನ. ಏಯ್, ಅನ್ನದ ವ್ಯಾಲ್ಯೂ ಏನಂತ ಗೊತ್ತೇನೋ ನಿನ್ಗೆ? ಹೊಟ್ಟೆ ಹಸಿ ಅಂತ ಅನ್ನ ಕೊಟ್ರೆ ಅದನ್ನೇ ಚೆಲ್ತಿಯಾನೋ? ನಿನ್ನ ಇವತ್ತು ಸುಮ್ನೆ ಬಿಡಲ್ಲ, ಮುಗಿಸೇ ಬಿಡ್ತೀನಿ. ಅನ್ನದ ಬೆಲೆನೇ ಗೊತ್ತಿಲ್ಲ, ಅನ್ನ ಚೆಲ್ತೀಯ ನೀನು? ಹೇಯ್, ಬಡವರು ಒಂದಂತೂ ದನಕ್ಕೂ ಒದ್ದಾಡ್ತಾ ಇದ್ರೆ ನೀನಿಲ್ಲಿ ಅನ್ನನ ಚೆಲ್ತೀಯ? ಏಯ್, ಮರ್ಯಾದೆ ಕೆಟ್ಟ ನೀನು. ಇದನ್ನ ಕೂಡ ಕ್ಲೀನ್ ಮಾಡು. ಮಾಡೋ. ನಾನ್ ಕ್ಲೀನ್ ಮಾಡ್ಬೇಕಾ? ಆಯ್ತಯ್ಯ, ಒಂದ್ ಪರ್ಕೆನಾರು ಕೊಟ್ರೆ ಕ್ಲೀನ್ ಮಾಡ್ತೀನಿ. ಕೈಯಲ್ಲಿ ಕ್ಲೀನ್ ಮಾಡ. ಏಯ್. ಕುಡ್ಸ. ಕೈಯಲ್ಲಿ ಕ್ಲೀನ್ ಮಾಡ್ಬೇಕಾ? ಆಗಲ್ಲ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ನನ್ನ ಮಕ್ಕಳ ಸಾಕ್ಬಿಟ್ರ. ಆಯ್ತಯ್ಯ. ಅಯ್ಯೋ, ಏನೇನ್ ಹಣೆ ಬರ ಬರುತ್ತೋ ಅಧಿಕಾರದಲ್ಲಿರೋರ್ಗೆ ಗೊತ್ತಿಲ್ಲಪ್ಪ. ಕಲಿಯುಗ ಕಲಿಯುಗ. ಅಯ್ಯೋ, ಈ ಕೈಯಲ್ಲಿ ಎಚ್ಚರಿಕೆ ಬಿಡಾಯಿಸಿದ್ನೋ, ಏನ್ ಮಾಡೋದ? ಆಯ್ತರಯ್ಯ ಮಾಡ್ತೀನಿ. ಮಿಸ್ಟರ್ ಚಿಂತಾಮಣಿ, ಏನ್ ವಿಷಯ? ಏನ್ ಸರ್, ಇಡೀ ಊರೇ ಹತ್ಕೊಂಡು ಉರಿತಾ ಇದೆ. ನೀವು ನೋಡಿದ್ರೆ ಕೂಲಾಗಿ ಏನ್ ವಿಷಯ ಅಂತೀರಾ? ನಿಮಗೆ ಗೊತ್ತು ನಮ್ಮ ಸಾಹೇಬ್ರು ಮಹಾದೇವಯ್ಯ ಎಷ್ಟು ಒಳ್ಳೆ ಜನಾನುರಾಗಿ ಅಂತ ಒಳ್ಳೆ ವ್ಯಕ್ತಿನ ಕೆಲವು ದುಷ್ಕರ್ಮಿಗಳು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೊರಟೋಗಿದ್ದಾರೆ. ಸಾಲದಕ್ಕೆ 24 ಗಂಟೆ ಒಳಗಡೆ 50 ಲಕ್ಷ ರೂಪಾಯಿ ದುಡ್ಡು ತಂದು ಕೊಡ್ಬೇಕು. ಇಲ್ಲದೇ ಇದ್ರೆ ನಿಮ್ ಸಾಹೇಬ್ರ ಪಾಸ್ನ ನಿಕಾಲ್ ಮಾಡ್ತೀವಿ ಅಂತೀರ. ಇಂತಹ ಸಂದರ್ಭದಲ್ಲಿ ಕೂಲಾಗಿದ್ದೀರಲ್ಲ ಸರ್, ದಯವಿಟ್ಟು ನಮ್ಮ ಸಾಹೇಬ್ರನ್ನ ಬಿಡಿಸ್ಕೊಡಿ ಸರ್. ನೋಡಿ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾನೆ ಇದೀವಿ. ಎಲ್ಲಾ ಕಡೆನೂ ಪೊಲೀಸನ್ನು ಕಳಿಸಿದೀನಿ. ಇದರ ನೇತೃತ್ವ ನಮ್ಮ ACP ಮಂಜುನಾಥ್ ಅವರೇ ವಹಿಸ್ಕೊಂಡಿದ್ದಾರೆ. ಅವರು ದಕ್ಷತೆಯಿಂದ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಇವತ್ತಲ್ಲ ನಾಳೆ ಆ ಕಿಡ್ನಾಪರ್ಸ್ ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಏನ್ ತಮಾಷೆ ಮಾಡ್ತಾ ಇದ್ದಾರೆ ಸರ್? ಇವತ್ತಲ್ಲ ನಾಳೆ ಅಂತ ಅವ್ನು 24 ಗಂಟೆ ಅಂತ ಡೆಡ್ ಲೈನ್ ಕೊಟ್ಟಿದ್ದಾನೆ ಸರ್. ಕೊಡದೇ ಇದ್ರೆ ನಮ್ಮ ಸಾಹೇಬ್ರ ಬಾಡಿನ ಪೀಸ್ ಮಾಡ್ಬಿಡ್ತೀನಿ ನಿಂತಿದ್ದಾನೆ. ನೀವು ನೋಡಿದ್ರೆ ಇವತ್ತು ನಾಳೆ ಅಂತ ಇದ್ದೀರಾ. ನೋಡಿ, ನೀವು ಅವಸರ ಮಾಡಬೇಡಿ. ನಾವೇನು ಸುಮ್ಮನೆ ಕೂತಿಲ್ಲ, ನಾವು ಪ್ರಯತ್ನ ಪಡ್ತಾನೆ ಇದೀವಿ. ಕಿಡ್ನಾಪರ್ಸ್ ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂದ್ಮೇಲೆ ಅವರು ತುಂಬಾ ಬುದ್ಧಿವಂತರೇ ಇರಬೇಕು. ನೋಡಿ, ನಾವು ಗ್ರೌಂಡ್ ವರ್ಕ್ ಮಾಡಿ ಅವರು ಎಲ್ಲೇ ಇದ್ರು ಅವ್ರನ್ನ ನಾವು ಹಿಡಿದೇ ಹಿಡಿತೀವಿ. ನಮ್ಮ ಕೈಯಿಂದ ತಪ್ಪಿಸಲು ಸಾಧ್ಯನೇ ಇಲ್ಲ. ಇವತ್ತಲ್ಲ ನಾಳೆ ಹಿಡಿದೇ ಹಿಡಿತೀವಿ. CM ಫೋನ್ ಮಾಡಿದ್ರು, ಸೀರಿಯಸ್ ಆಗಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ನಾವು ಮಾಡ್ತಾನೆ ಇದೀವಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ತಾನೆ. ನನಗ್ ಗೊತ್ತಿಲ್ಲ, ನಮಗ್ ಬೇಕಾಗಿರೋದು ಪರಿಹಾರ. ಸಾಹೇಬ್ರೇನಾರು ಈಚೆ ಬರ್ಲಿಲ್ಲ ಅಂದ್ರೆ ರಾಜ್ಯಕ್ಕೆ ರಾಜ್ಯನ ಹೊತ್ಕೊಂಡು ಉರಿದು ಬಿಡುತ್ತೆ ಸರ್. ಆಮೇಲೆ ನಮ್ಮನ್ ಕೇಳ್ಬೇಡಿ. ಮಿಸ್ಟರ್ ಚಿಂತಾಮಣಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಗುಡ್ ಮಾರ್ನಿಂಗ್ ಸರ್. ಓ ಮಿಸ್ಟರ್ ಮಂಜುನಾಥ್, ಬನ್ನಿ, ಟೇಕ್ ಯುವರ್ ಸೀಟ್. ಅವರಿ ಸರ್. ನಮಸ್ಕಾರ. ಮಿಸ್ಟರ್ ಚಿಂತಾಮಣಿ, ಮಿಸ್ಟರ್ ಮಂಜುನಾಥ್, ಆ ಮಿನಿಸ್ಟರ್ ಕೇಸ್ ಬಗ್ಗೆ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಅವ್ರಿಗೆ ಹೇಳಿ. ಸರ್, ಮೊಬೈಲ್ ಕಂಪನಿಯಿಂದ ಡೀಟೇಲ್ ಸಿಕ್ಕಿದೆ. ಆ ಕ್ರಿಮಿನಲ್ಸ್ ಬೆಂಗಳೂರು ನಾರ್ತ್ ಅಲ್ಲಿ ಇದ್ದಾರೆ. ಆದ್ರೆ ಅವ್ರು ಯಾವ ಏರಿಯಾದಲ್ಲಿದ್ದಾರೆ ಅಂತ ಇನ್ನೊಂದು 2-3 ಅವರ್ಸ್ ಅಲ್ಲಿ ಗೊತ್ತಾಗುತ್ತೆ. ಎಲ್ಲ ಕಡೆ ನಮ್ಮ ಆಫೀಸರ್ಸ್ನ ಮಫ್ತಿಯಲ್ಲಿ ಡಿಪ್ಯೂಟ್ ಮಾಡಿದ್ದೀನಿ. ಅವ್ರ ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ನಾನು ಹೋಗಿ ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡ್ತೀನಿ. ಕೇಳಿದ್ರ ಮಿಸ್ಟರ್ ಚಿಂತಾಮಣಿ, ಈ ಕೇಸ್ ಬಗ್ಗೆ ನಾವು ಎಷ್ಟು ಮುತುವರ್ಜಿ ವಹಿಸ್ತಾ ಇದೀವಿ ಅಂತ. ಮಿಸ್ಟರ್ ಮಂಜುನಾಥ್ ದಕ್ಷ ಅಧಿಕಾರಿಗಳು, ಯಾವ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ಬಿಡೋದೇ ಇಲ್ಲ. ಅವ್ರು ಕೊಟ್ಟಿರೋ ಟೈಮ್ ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋ ಜವಾಬ್ದಾರಿ ನಮ್ದು. ಅದ್ರ ಚಿಂತೆ ಬಿಟ್ಬಿಡಿ. ನೋಡಿ ಚಿಂತಾಮಣಿ ಅವರೇ, ನಾನು ನಿನ್ನೆನೆ ನಿಮಗೆ ಹೇಳಿದ್ದೀನಿ, ಯಾಕಾದ್ರೂ ಮಾಡಿ ಅವರನ್ನು ಹಿಡಿದೇ ಹಿಡಿತೀವಿ ಅಂತ. ನಮ್ ಫುಲ್ ಫೋರ್ಸ್ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಏನ್ ಆಕ್ಟಿವ್ ಸಾಹೇಬ್ರೆ? ನೀವ್ ಆಕ್ಟಿವ್ ಆಗೋ ಹೊತ್ತಿಗೆ ನಮ್ ಸಾಹೇಬ್ರ ಬಾಡಿ ಪ್ಯಾಸಿವ್ ಆಗ್ಬಿಟ್ಟಿರ್ತಷ್ಟೇ. ನೋಡಿ, ಒಂದು ನೀವಿಬ್ರು ಮನ್ಸಲ್ಲಿ ಇಟ್ಕೋಬೇಕು, ನಮ್ ಸಾಹೇಬ್ರಿಗೆ ಇಡೀ ರಾಜ್ಯದಲ್ಲಿ ಹಿಂಬಾಲಕರಿದ್ದಾರೆ. ಅವರೆಲ್ಲ ದೇವ್ರು ಅಂತ ಆರಾಧಿಸ್ತಾರೆ. ಅವ್ರ ಪ್ರಾಣಕ್ಕೆ ಏನಾದ್ರು ಅಪಾಯ ಆದ್ರೆ ಇಡೀ ರಾಜ್ಯದ ಜನತೆಗೆ ಏನಂತ ಉತ್ತರ ಕೊಡೋದು ಹೇಳಿ ಕಮಿಷನರ್ ಸರ್? ಮಿಸ್ಟರ್ ಚಿಂತಾಮಣಿ, ಮಾತಿನಲ್ಲೇ ನಮಗೆ ಚಾವಟಿಯಿಂದ ಹೊಡೆದಾಗ ಹೊಡಿಬೇಡಿ. ನಮ್ಮ ಕೆಲಸ ಮಾಡೋದಕ್ಕೆ ನಮ್ಮನ್ನ ಬಿಟ್ಬಿಡಿ. ನಮಗೆಲ್ಲ ಗೊತ್ತಿದೆ. ನಾವು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ಅವ್ರು ಕೊಟ್ಟಿರೋ ಟೈಮ್ ನಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ. ಸುಮ್ನೆ ಏನೇನೋ ಮಾತಾಡಿ ನಮ್ಮನ್ನ ಹೀಯಾಳಿಸ್ತಾ ಇದ್ದೀರಲ್ಲ ನೀವು.
ಆಯ್ತು ಸರ್, ನೀವು ಹೇಳಿದ್ದಕ್ಕೆ ನಾನು ಒಂದು ಉತ್ತರ ಕೊಡ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ. ನೀವು ಸರ್ಕಾರದ ಕೆಲಸನ ದೇವ್ರ ಕೆಲಸ ಅನ್ಕೊಂಡು ನೀಟಾಗಿ ಸಾಹೇಬ್ರನ್ನ ಬಿಡಿಸ್ಕೊಟ್ರೆ ಓಕೆ, ಸಂತೋಷ. ಆದ್ರೆ ಒಂದ್ ಪಕ್ಷ ನೀವೇನಾದ್ರು ತಡ ಮಾಡಿದ್ರೆ ನಮ್ ಸಾಹೇಬ್ರನ್ನ ಹೇಗೆ ಬಿಡಿಸ್ಕೋಬೇಕು ಅಂತ ನಮಗೂ ಗೊತ್ತು. ನಮ್ ಕೆಲಸ ನಾವೇ ಮಾಡಿ ನಮ್ ಸಾಹೇಬ್ರನ್ನ ಉಳಿಸ್ಕೋತೀವಿ. ಬರ್ತೀನಿ ಸರ್. ಒಳ್ಳೆ ತಲೆನೋವು ಪಾರ್ಟಿ ಸರ್ ಇವನು. ಮಿಸ್ಟರ್ ಮಂಜುನಾಥ್, ಅವ್ರಿಗೆ ಮಾತಾಡ ಸಿಗೋದು ನಮ್ ಡಿಪಾರ್ಟ್ಮೆಂಟ್ ತಾನೆ. ಮಿಸ್ಟರ್ ಮಂಜುನಾಥ್ ಸರ್, ಹೇಗಾದ್ರೂ ಮಾಡಿ ಅವ್ರು ಕೊಟ್ಟಿರೋ ಟೈಮ್ನಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿಸ್ಬೇಕು. ಓಕೆ ನೋಡಿಮ್ಮ, ಮುಚ್ಚುಮರೆ ಇಲ್ದೆ ಏನ್ ನಡೀತು ಅಂತ ಡೀಟೇಲ್ ಆಗಿ ಎಲ್ಲ ಹೇಳ್ತೀರಾ? ಹೇಳ್ತೀನಿ ಸರ್. ನಮ್ ಯಜಮಾನ್ರ ಹೆಸರು ರಘುರಾಮ್ ಅಂತ. ಅವರು ಕ್ಲಾಸ್ 1 ಕಾಂಟ್ರಾಕ್ಟರು. ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ ನ ತುಂಬಾ ಮಾಡಿದ್ದಾರೆ. ನಂದಿ ಹಿಲ್ಸ್ ರೋಪ್ ವೇ ಪ್ರಾಜೆಕ್ಟ್ಗೋಸ್ಕರ ಮಿನಿಸ್ಟರ್ ಮಾದೇವನವ್ರಿಗೆ 50 ಲಕ್ಷ ರೂಪಾಯಿ ಲಂಚವಾಗಿ ಕೊಟ್ಟಿದ್ರು. ಆದ್ರೆ ಮಾದೇವಯ್ಯನವರು ದುಡ್ಡು ತಗೊಂಡು ಆ ರೋಪ್ ವೇ ಪ್ರಾಜೆಕ್ಟ್ ನ ಬೇರೆಯವ್ರಿಗೆ ಕೊಟ್ರು. ನಮ್ಗೆ ದುಡ್ಡು ಕೊಟ್ಟವರು ಆ ದುಡ್ಡಿಗೋಸ್ಕರ ನಮ್ ಮನೆ ಮುಂದೆ ಬಂದು ಗಲಾಟೆ ಮಾಡೋಕ್ ಶುರು ಮಾಡಿದ್ರು. ಅಸಲು ಬಡ್ಡಿ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಆಗಿತ್ತು ಸರ್. ದುಡ್ಡಿಗೋಸ್ಕರ ನಮ್ ಯಜಮಾನ್ರು ಆ ಮಾದೇವಯ್ಯನ್ ಮನೆಗೆ ಹೋಗಿ ಗಲಾಟೆ ಮಾಡಿದ್ರು. ಅದಕ್ಕೆ ಮಾದೇವಯ್ಯ ದುಡ್ಡೇ ಕೊಡಲ್ಲ ಹೋಗು ಅಂತ ಹೇಳಿ ಅವ್ರನ್ನ ಕತ್ತಿ ಹಿಡಿದು ಆಚೆ ತಂದಿದ್ರು. ನಮ್ ಯಜಮಾನ್ರು ಏನ್ ಮಾಡ್ಬೇಕು ಅಂತ ತಿಳಿದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಇಷ್ಟೇ ಸರ್ ನಡೆದಿತ್ತು. ಮಾದೇವಯ್ಯನ್ ಕಿಡ್ನಾಪ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ ಸರ್. ನೋಡಿಮ್ಮ, ನಾನ್ ನಿಮ್ಮನ್ನ ಕೇಳಿದ್ದು ಏನ್ ನಡೀತು ಹೇಳಿ ಅಂತ. ಆದ್ರೆ ನೀವು ನೋಡಿದ್ರೆ ಕಿಡ್ನಾಪ್ ವಿಷಯ ಹೇಳ್ತಾ ಇದ್ದೀರಾ. ನೋಡಿಮ್ಮ, ನಿಮ್ ಮಗಳು ನೋಡಿದ್ರೆ ಅಲ್ಲಿ ಮಿನಿಸ್ಟರ್ ಮನೆಗೆ ಹೋಗಿ ಅವ್ರ ಫ್ರೆಂಡ್ಸ್ ಕರ್ಕೊಂಡೋಗಿ ಎದುರಿಸಿ ಬೆದರಿಸಿ ಬಂದಿದ್ದಾರೆ. ಈ ತರ ಮಾಡೋದು ತಪ್ಪು ತಾನೆ? ಇಲ್ಲ ಸರ್, ನನ್ ಮಗಳು ತುಂಬಾ ಇನ್ನೋಸೆಂಟ್ ಸರ್. ಅವಳಿಗೆ ಏನು ಗೊತ್ತಿಲ್ಲ ಸರ್. ಅಮ್ಮ ಸುಮ್ನಿರು. ನೋಡಿ ಸರ್, ನಾವು ಮಿನಿಸ್ಟರ್ ಮನೆಗೆ ಹೋಗಿದ್ ನಿಜ. ನಮ್ಮಪ್ಪನ್ ದುಡ್ಡು ಕೇಳಕ್ ಹೋಗಿದ್ವಿ ಅಷ್ಟೇ. ನಾವೇನ್ ಅವ್ರಿಗೆ ಹೆದರ್ಸಿ ಬೆದರ್ಸಿ ಬಂದಿಲ್ಲ. ನೋಡಮ್ಮ, ನೀವೆಲ್ಲ ವಿದ್ಯಾವಂತರು. ನೀವೆಲ್ಲ ಈ ರೀತಿ ಬುದ್ಧಿ ಇಲ್ದೇ ಇರೋರ್ ತರ VIP ಮನೆಗಳಿಗೆ ಹೋಗಿ ಎದುರಿಸೋದು ಬೆದರಿಸೋದು ಅವೆಲ್ಲ ಮಾಡಬಾರ್ದು. ಅದು ತಪ್ಪು ಅಂತ ನಿಮ್ಗೆಲ್ಲ ತಿಳಿದಿರ್ಬೇಕು. ಅದಕ್ಕೆ ಅಂತ ನಾವಿದ್ದೀವಿ, ಕಾನೂನಿದೆ. ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನೀವು ಭಯ ಪಡಿದ್ರೆ ನಮ್ಮ ಹತ್ರ ಬಂದು ಹೇಳಿ, ನಾವೆಲ್ಲ ಸಾಲ್ವ್ ಮಾಡ್ತೀವಿ. ಅದನ್ನ ಬಿಟ್ಟು ಈ ರೀತಿ ಬೆದರಿಕೆ ಹಾಕೋದು ತಪ್ಪು. ಇಲ್ಲ ಸರ್, ನಾವ್ ಯಾರಿಗೂ ಬೆದರಿಕೆ ಹಾಕಿಲ್ಲ ಸರ್. ನಿಮ್ಮ ಹತ್ರ ಯಾರು ಸುಳ್ಳು ಹೇಳಿದ್ದಾರೆ. ಯಾವ್ದು ಸುಳ್ಳು, ಯಾವ್ದು ನಿಜ, ಯಾರು ತಪ್ಪಿತಸ್ಥರು, ಯಾರು ತಪ್ಪು ಮಾಡಿದ್ದಾರೆ ಅಂತ ಇಷ್ಟಲ್ಲೇ ನನಗೆ ಗೊತ್ತಾಗುತ್ತೆ. ನಾನಿನ್ ಬರ್ತೀನಿ. ಆಫೀಸರ್ಸ್, ಸಿಎಂ ಕಡೆಯಿಂದ ಪ್ರೆಸರ್ ಬರ್ತಾ ಇದೆ. ಜನಗಳು ಗಲಾಟೆ ಮಾಡ್ತಾ ಇದ್ದಾರೆ. ಪೇಪರ್ನವರು ಸಿಕ್ಕಾಪಟ್ಟೆ ಬರೀತಾ ಇದ್ದಾರೆ. ಟಾರ್ಚರ್ ತಡೆಯಕ್ಕಾಗ್ತಾ ಇಲ್ಲ. ನೋಡಿ, ಅವರು ಯಾರೇ ಆಗಿರ್ಲಿ, ಸ್ವಲ್ಪ ಕ್ಲೂ ಸಿಕ್ಕರೆ ಸಾಕು. ಅವ್ರು ಎಂತವರೇ ಆಗಿರ್ಲಿ, ಅವ್ರನ್ನ ಜೀವಂತವಾಗಿ ಹಿಡೀರಿ, ಇಲ್ಲ ಶೂಟ್ ಮಾಡ್ಬಿಡಿ. ಸರ್, ಆ ಶೂಟರ್ ಸೈಟ್ ಆರ್ಡರ್ ವಿಷಯನ ನಾವು ಪೇಪರ್ನಲ್ಲಿ ಅನೌನ್ಸ್ ಮಾಡಿದ್ರೆ ಆ ಕ್ರಿಮಿನಲ್ಸ್ ಹೆದರ್ಕೊಂಡು ಮಾದೇವಪ್ಪ ಅವ್ರನ್ನ ಗ್ಯಾರಂಟಿ ಬಿಟ್ಬಿಡ್ತಾರೆ. ಗುಡ್ ಐಡಿಯಾ. ಇವತ್ತೇ ಪ್ರೆಸ್ನವರೆಲ್ಲ ಕರೆಸಿ ಈ ವಿಷಯನ ಅನೌನ್ಸ್ ಮಾಡಿಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. 4 ಅಪರಿಚಿತ ಮುಸುಕುಧಾರಿಗಳಿಂದ ಮಂತ್ರಿ ಮಹದೇವಯ್ಯನವರ ಅಪಹರಣ. ಅಪಹರಣಕ್ಕೆ ಕಾರಣ ತಿಳಿದು ಬಂದಿಲ್ಲ. ಅಪಹರಣಕಾರರು ನಗರದಲ್ಲಿಯೇ ಇದ್ದಾರೆಂದು, ಸ್ಥಳೀಯರೇ ಇರಬಹುದೆಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಪಹರಣಕಾರರನ್ನು ಕೂಡಲೇ ಬಂಧಿಸಬೇಕೆಂದು ಶಾಸನ ಸಭೆ ಆದೇಶಿಸಿದೆ. ಅಪಹರಣಕಾರರು ಕಂಡಲ್ಲಿ ಗುಂಡಿಟ್ಟು ಕೊಲ್ಲಬೇಕೆಂದು ಪೊಲೀಸ್ ಕಮಿಷನರ್ ಆದೇಶ ನೀಡಿದ್ದಾರೆ. ವಾ, ಹೇಗೂ ಕಮಿಷನರು
ಆ ಮುಸುಕುಧಾರಿಗಳನ್ನ ಕೊಲ್ಲೋದಕ್ಕೆ ಶೂಟೆಡ್ ಸೈಟ್ ಆರ್ಡರ್ ಕೊಟ್ಟಿದ್ದಾರೆ. 50 ಲಕ್ಷನ ಅವ್ರಿಗೆ ತಲುಪಿಸೋ ಬದಲು ಕನ್ಫ್ಯೂಸ್ ಮಾಡಿ ಪೊಲೀಸ್ನವ್ರು ಅವ್ರನ್ನ ಶೂಟ್ ಮಾಡೋ ಹಾಗೆ ಮಾಡಿಬಿಟ್ರೆ ಆ 50 ಲಕ್ಷ ರೂಪಾಯಿ ನನಗೇ ಉಳಿದು ಬಿಡುತ್ತೆ. ಪೊಲೀಸ್ನವ್ರು ಕೊಂದ್ಮೇಲೆ ಆ ದುಡ್ಡು ಅವ್ರಿಗೆ ಯಾಕೆ ಕೊಡಬೇಕು? ಅದು ನಂಗೆ ಉಳಿದು ಬಿಡುತ್ತೆ. ಅವ್ರ ಮೇಲೆ ಗುಬೆ ಕುರ್ಸೂರಾಯ್ತು. ಏನಾದ್ರೂ ಸ್ಕೆಚ್ ಮಾಡ್ಬೇಕಲ್ಲ. ಹಲೋ, ನಾನು ಚಿಂತಾಮಣಿ ಮಾತಾಡ್ತಿರೋದು. ಮಿನಿಸ್ಟರ್ನ ಕೂಡಿಟ್ಟಿರೋ ಜಾಗ ಗೊತ್ತಾಗಿದೆ. ಇವತ್ತು ಕತ್ಲಾದ ಮೇಲೆ ನಮ್ಮ ಗ್ಯಾಂಗ್ ಅವ್ರನ್ನೆಲ್ಲ ಕರ್ಕೊಂಡು ವಿತ್ ವೆಪನ್ಸ್ ಗುಟ್ಟಾಗಿ ತಾವರೆಕೆರೆ ತಿರುವಲ್ಲಿರೋ ಬೂತ್ ಬಂಗ್ಲಾ ಹತ್ರ ಬರಬೇಕು. ಒನ್ ಮೋರ್ ಥಿಂಗ್, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಓಕೆ? ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಕತ್ಲಾದ ಮೇಲೆ. ಓಕೆ, ಬಾಯ್. ಇವನ್ ಯಾವ ಮಂತ್ರಿನ ಯಾವಾಗ ನೋಡಿದ್ರು ನಿದ್ದೆ ಹೊಡಿತಾನೆ ಇರ್ತಾನೆ. ಇನ್ನೇನ್ ಜನಸೇವೆ ಮಾಡ್ತಾನ? ನೀನ್ ಬಂದಿದ್ ಯಾರು ನೋಡ್ಲಿಲ್ಲ ತಾನೆ? ಇಲ್ಲ. ಸಿಟಿಲ್ ಹೇಗಿದೆ ಪೊಸಿಷನ್? ಸಿಟಿಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ACP ಮಂಜುನಾಥ್ಗೆ ಡೌಟ್ ಬಂದಿದೆ. ನಿನ್ನೆ ಅವ್ರು ನಮ್ಮನೆಗ್ ಬಂದಿದ್ರು ಎನ್ಕ್ವೈರಿ ಮಾಡಕ್ಕೆ. ಅವ್ರಿಗೆ ಬರೀ ಡೌಟ್ ಅಷ್ಟೇ ಅಲ್ವಾ ಬಂದಿರೋದು? ಕನ್ಫರ್ಮ್ ಆಗಿಲ್ಲ ತಾನೆ? ಅದನ್ನ ಹೇಗೋ ನಿಭಾಯಿಸ್ದೆ. ನಿಜ ಹೇಳಿ, ನನ್ನ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಸುಮ್ನೆ ನನ್ನ ಎದುರಾಕೊಂಡು ತಗಲಾಕೊಂಡು ಜೀವಮಾನ ಪರ್ಯಂತ ಜೈಲಲ್ಲಿ ಅನುಭವಿಸ್ಬೇಕಾಗತ್ತೆ. ಏಯ್ ಮುಚ್ಚಯ್ಯ ಬಾಯ್ನ, ನೀನೇ ನಮ್ಮನ್ನ ಜೈಲಿಗೆ ಕಳ್ಸೋದು. ಜಾಸ್ತಿ ಮಾತಾಡ್ದೆ ಅಂದ್ರೆ ಈಗ ಪಾರ್ಸಲ್ ಮಾಡ್ಬಿಡ್ತೀನಿ ಮೇಲಕ್ಕೆ. ಆ ಚಿಂತಾಮಣಿ ಎಲ್ಲ ಫೋನ್ ಮಾಡ್ತೀನಿ ಅಂತ ಫೋನೇ ಮಾಡ್ಲಿಲ್ಲ. ಹೌದಲ್ವಾ? ಮಾಡೋ ಒಂದ್ ನಿಮಿಷ ಇರು. ಹಲೋ, ACP ಮಂಜುನಾಥ್ ಅವರಾ? ಸರ್, ನಾನು ಚಿಂತಾಮಣಿ. ಸರ್, ನಮ್ಮ ಸಾಹೇಬ್ರನ್ನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿರೋ ಜಾಗ ನನಗೆ ಗೊತ್ತಾಗ್ಬಿಟ್ಟಿದೆ ಸರ್. ಅವರಿರೋ ಜಾಗ ಗೊತ್ತಾಗಿದ್ಯಾ? ಎಲ್ಲಿದ್ದಾರೆ? ನಾನು ಆ ವಿಷಯ ಹೇಳ್ಬೋದು, ಆದ್ರೆ ಆ ಜಾಗದ ವಿಷಯ ಹೇಳ್ಬಿಟ್ರೆ ಆಗ ನಮ್ಮ ಸಾಹೇಬ್ರ ಪ್ರಾಣಕ್ಕೆ ಆಪತ್ತು. ಒಂದು ಪಕ್ಷ ನಿಮ್ಮ ಸಹಾಯ ಬೇಕೇ ಬೇಕು ಅನ್ಸಿದ್ರೆ ರಾತ್ರಿ ಫೋನ್ ಮಾಡಿ ಹೇಳ್ತೀನಿ ಸರ್. ಓಹೋ, ರಾತ್ರಿ ಹೇಳ್ತೀರಾ?
ಆಯ್ತಾಯ್ತು ಹೇಳಿ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ದಯವಿಟ್ಟು ಈ ವಿಷಯ ಹೇಳಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ ಸರ್. ಅದ್ರಲ್ಲೇನ್ರಿ ಸೀಕ್ರೆಟು? ಬೇಗ ಗೊತ್ತಾದ್ರೆ ನಿಮ್ ಮಂತ್ರಿ ಬೇಗ ಮನೆಗೆ ಬರ್ತಾರೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಸರ್. ನೀವ್ ಹೇಳ್ದಾಗ್ಲೇ ನಾನು ಬರ್ತೀನಿ. ಏನಿದ್ ಬಿಸಿ ಬರ್ತಾ ಇದೆ? ಅಯ್ಯೋ ನನ್ನ ಮಗ ಇಟ್ಬಿಟ್ಟು ಚಿಂತಾಮಣಿ ಆಗಿದೆ, ಇನ್ನೊಂದ್ಸಲ ಟ್ರೈ ಮಾಡಿ, ಸಿಗುತ್ತೆ. ಏಯ್ ಚಿಂತಾಮಣಿ, ನಾವು ಮಾತಾಡ್ತಿರೋದು ಇವತ್ ರಾತ್ರಿ 8:15 ಸರಿಯಾಗಿ ನಾವ್ ಯಾವ ಜಾಗ ಹೇಳ್ತೀವೋ ಆ ಜಾಗಕ್ಕೆ ಬಂದು 50 ಲಕ್ಷ ರೂಪಾಯಿ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಗೊತ್ತಲ್ಲ, ನಿಮ್ ಮಿನಿಸ್ಟರ್ ಸ್ಪೇರ್ ಪಾರ್ಟ್ಸ್ ಒಂದೊಂದೇ. ಒಂದ್ ನಿಮಿಷ ಇರು, ತಗೋ. ಲೇ ಚಿಂತಾಮಣಿ, ನನ್ ಸ್ಪೇರ್ ಪಾರ್ಟ್ಸ್ ನಿಕಲ್ ಮಾಡ್ಬಿಡ್ತಾರೆ ಕಣೋ. ಅವ್ರು ಎಲ್ಲಿ ಕೇಳ್ತಾರ ಅಲ್ಲಿಗೆ 50 ಲಕ್ಷ ತಂಗ್ ಕೊಟ್ಬಿಡಯ್ಯ. ಸರ್ ನೋಡಿ ಕೆಂಪಯ್ಯ, ಆ ಚಿಂತಾಮಣಿ ಏನೋ ಗೇಮ್ ಆಡ್ತಾ ಇದ್ದಾನೆ. ನೀವೊಂದ್ ಕೆಲಸ ಮಾಡಿ, ಚಿಂತಾಮಣಿ ಮನೆ ಹತ್ರ ಹೋಗಿ, ಅಕಸ್ಮಾತ್ ಅವನ ಅಲ್ಲಿಲ್ಲ ಅಂದ್ರೆ ಮಿನಿಸ್ಟರ್ ಮನೆ ಹತ್ರ ಹೋಗಿ, ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಅವನ ಎಲ್ಲಿ ಸಿಗ್ತಾನೋ ಆ ಜಾಗನ ಲೊಕೇಟ್ ಮಾಡಿ ಅವನ ಫಾಲೋ ಮಾಡಿ. ನಮಗೇನಾದ್ರೂ ಕ್ಲೂ ಸಿಗ್ಬೋದು. ಎಸ್ ಸರ್. ನೀವು ಹೊರಡಿ ಬೇಗ. ಅಬ್ಬಾ, ಅಂತೂ ನಾವ್ ಅನ್ಕೊಂಡಿದ್ ಕೆಲ್ಸ ಇವತ್ ಮುಕ್ತಾಯ ಆಗಿದೆ. ಉಲ್ಲಾಸ್, ಅವನ್ಗೆ ಹಣ ಎಲ್ಲಿ ತಂದು ಕೊಡೋಕೆ ಹೇಳೋದು? ನೋಡು, ನಾವೀಗಿರೋ ಜಾಗ ನಾರ್ತ್. ಇದ್ರ ಸುತ್ತಮುತ್ತ ಎಲ್ಲೂ ಮೀಟ್ ಮಾಡೋದ್ ಬೇಡ. ಒಂದ್ ಕೆಲ್ಸ ಮಾಡೋಣ, ಇದ್ರ ಎಕ್ಸಾಕ್ಟ್ ಆಪೋಸಿಟ್ ಅಂದ್ರೆ ಸೌತ್. ಅಲ್ಲಿ ಮೀಟ್ ಮಾಡೋಣ. ಯಾಕಂದ್ರೆ ಆ ಚಿಂತಾಮಣಿ ಮಹಾಬುದ್ಧಿವಂತ. ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ರು ಬರ್ಬೋದು. ನಾವ್ ಆ ಕಡೆ ಇದ್ರೆ ಹೇಗೋ ಕನ್ಫ್ಯೂಸ್ ಮಾಡಿ ನಾವ್ ಅಲ್ಲಿಂದ ಬಚಾವ್ ಆಗ್ಬೋದು. ಆ ದುಡ್ಡು ನಮ್ ಕೈಗೆ ಸಿಕ್ಕಿದ್ಮೇಲೆ ಆ ಮಿನಿಸ್ಟರ್ನ ಎತ್ಕೊಂಡೋಗಿ ಅವ್ನ ಮನೆ ಮುಂದೆ ಬಿಸಾಕ್ಬಿಡೋಣ. ಗುಡ್ ಐಡಿಯಾ. ಒಂದ್ ಕೆಲಸ ಮಾಡಿ, ಇವತ್ ಸಂಜೆ ನೀವಿಬ್ರು ಹೋಗಿ ಹಣನ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಶರ್ಮಿಳಾ, ನೀನು ಅವ್ರ ಜೊತೆ ಹೋಗು. ನೀನ್ ಇಲ್ಲಿದ್ರೆ ಪ್ರಾಬ್ಲಮ್. ಇಲ್ಲ ಕಣ, ನಾನು ನಿಮ್ ಜೊತೆನೆ ಇರ್ತೀನಿ. ಮನೇಲಿ ಒಂಥರ ಒಂಟಿತನ. ನಿಮ್ಗೆಲ್ಲ ಏನಾಗುತ್ತೋ ಅನ್ನೋ ಭಯ. ನಮ್ಗೇನು ಆಗಲ್ಲ. ನೀನ್ ಹೇಳ್ದಾಗೆ ACP ಮಂಜುನಾಥ್ಗೆ ಡೌಟ್ ಬಂದಿದೆ. ನೀನು ಮನೇಲಿ ಇಲ್ಲ ಅಂದ್ರೆ ಆ ಡೌಟು ಕನ್ಫರ್ಮೇಶನ್ ಆಗಿ ಬದಲಾಗುತ್ತೆ. ಅದಕ್ಕೆ ನಿನ್ ಮನೆ ಹೋಗೋದೇ ಒಳ್ಳೇದು. ನೀವಿಬ್ರು ಹೋಗ್ಬೇಕಾದ್ರೆ ಇವಳನ್ನ ಡ್ರಾಪ್ ಮಾಡಿ. ಸರಿ. ಡ್ರಾಪ್ ಏನ್ ಬೇಡ, ನನ್ ಗಾಡಿಲಿ ಹೋಗ್ತೀನಿ. ಹಲೋ, ಇಂಥ ಪ್ಲೇಸ್ ಅಲ್ಲಿ ಈ ಟೈಮಲ್ಲಿ ನೀನ್ ಒಬ್ಳೆ ಹೋದ್ರೆ ತುಂಬಾ ಡೇಂಜರು. ಹೇಗೋ ಅವರಿಬ್ರು ಹೋಗ್ತಾ ಇದಾರೆ, ಅವ್ರ ಜೊತೆ ಡ್ರಾಪ್ ತಗೋ. ಮಿಸ್ಟರ್ ಮಂಜುನಾಥ್, ನಾನು ನಿಮ್ಗೆ ಹೇಳಿದ ಹಾಗೆ ರಾತ್ರಿ ಫೋನ್ ಮಾಡ್ತಾ ಇದ್ದೀನಿ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ನಮ್ಮ ಬಾಸ್ನ ಆ ಕಿಡ್ನಾಪರ್ಸ್ ಇಂದ ಉಳಿಸ್ಬೇಕು. ಅವ್ರನ್ನ ಬಚ್ಚಿಟ್ಟಿರೋ ಜಾಗ ತಿಳಿಸ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ತಾವರೆಕೆರೆ ತಿರುವಲ್ಲಿರೋ ಭೂತ್ ಬಂಗ್ಲಾ. ಅಲ್ಲಿಗೆ ನೀವು ಬರ್ತೀರಾ, ಯಾರನ್ನ ಕೊಲ್ತೀರೋ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಸಾಹೇಬ್ರನ್ನ ಉಳಿಸ್ತೀರಾ. ಓಕೆ? ನೋಡಿ ಆಫೀಸರ್ಸ್, ನಾನು ಹೇಳೋ ಮಾತನ್ನ ಸರಿಯಾಗಿ ಗಮನ ಇಟ್ಟು ಕೇಳಿ. ಇವತ್ತು ನಾವು ಹೋಗ್ತಾ ಇರೋ ಆಪರೇಷನ್ ತುಂಬಾ ಡೇಂಜರಸ್ ಆಪರೇಷನ್. ಇದರಲ್ಲಿ ಯಾರು ಪ್ರಾಣ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ಆ ಕಿಡ್ನಾಪರ್ಸ್ ಹತ್ರ ಎಲ್ಲಾ ರೀತಿಯ ವೆಪನ್ಸು ಇದೆ. ನಾವು ಅಟ್ಯಾಕ್ ಮಾಡಿದಾಗ ಅವ್ರು ರೀ ಅಟ್ಯಾಕ್ ಮಾಡೇ ಮಾಡ್ತಾರೆ. ನಾವು ಎದೆಗುಂದದೆ ಮುಂದೆ ನುಗ್ಬೇಕು. ಆಗ್ಲೇ ನಮ್ಮ ಈ ಆಪರೇಷನ್ ಸಕ್ಸಸ್ ಆಗೋದು. ಆ ಮಿನಿಸ್ಟರ್ ಮಹದೇವಪ್ಪ ಅವ್ರನ್ನ ಹೊರಗೆ ತಂದು ನಮ್ಮ ಪವರ್ ನಾವು ತೋರಿಸ್ಬೇಕು. ಆದ್ರಿಂದ ಆ ಚಿಂತಾಮಣಿ ಹೇಳಿರೋ ಪ್ರಕಾರ ಅವರೆಲ್ಲ ತಾವರೆಕೆರೆ ಹತ್ರದಲ್ಲಿರೋ ಬೂತ್ ಬಂಗ್ಲಾದಲ್ಲಿ ಇರ್ತಾರೆ. ಆ ಜಾಗಕ್ಕೆ ಫುಲ್ ಫೋರ್ಸ್ ಕರ್ಕೊಂಡು ನಮ್ಮೆಲ್ಲ ಬೆಟಾಲಿಯನ್ ಜೊತೆ ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡೋಣ. ನೀವೆಲ್ಲ ಪಂಕ್ಚುಯಲ್ ಆಗಿ ಕರೆಕ್ಟ್ ಆಗಿ ರಾತ್ರಿ 8:30ಗೆ ಆ ಬೂತ್ ಬಂಗ್ಲಾ ಹತ್ರ ಅಸೆಂಬಲ್ ಆಗ್ಬೇಕು. ಓಕೆ? ವೆರಿ ಗುಡ್. ಡಿಸ್ಪಾಸ್.
ಅಯ್ಯೋ ಬಿಡ್ರಯ್ಯ ಎಲ್ಲಯ್ಯ ಅವರೆಲ್ಲ ಚಿನ್ನ ಚಿನ್ನ ಹೇಗೋ ಬಿಚ್ಚಲ್ಲ ಏನೋ ಎಲ್ಲ ಬೆಟಾಲಿದೆ ಬಂದ್ಬಿಟ್ಟಿದ್ದಾರೆ ಸಾಹೇಬ್ರೆ ಚಿನ್ನ ಸಾಹೇಬ್ರೆ ನಿಮ್ಗೆ ಎಷ್ಟು ಬೇಡವಾ ಮದಿ ಹೇಳ್ತೀನಿ ನಾನು ಮಕ್ಕಳಿಗೆ ನಮ್ಮ ಸಾಹೇಬ್ರ ಹೇಳ್ಕೊಂಡು ಬಂದ್ರ ಉಲ್ಲಾಸ್ ಟೈಮ್ ಆಯ್ತು, ಚಿಂತಾಮಣಿ ಇನ್ನೂ ಬಂದಿಲ್ಲ. ಇನ್ನೊಂದ್ಸಲ ಫೋನ್ ಮಾಡಿ ನೋಡು. ಓ ಎಲ್ಲ ಬೆಟಾಲಿ ಇಲ್ಲೇ ಇದೆ. ಮಿಕ್ಕವರೆಲ್ಲ ಎಲ್ಲಿದ್ದೀರಾ? ಆಹಾ ಆಹಾ ಏನ್ರಲ್ಲೇ ನನ್ನ ಮಕ್ಕಳ, ನನಗೆ ನನಗೆ ಚಿತ್ರಾನ್ನ ತಿನ್ನಿಸ್ತೀರಾ? ನನಗೆ ಏನಮ್ಮೆ ನನ್ನನ್ನೇ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀಯಾ? ಸಾಯಿಸು ನೋಡೋಣ. ಹೇ ರಘುರಾಮ್, ನಿನ್ನ ಮಗಳು ಫ್ರೆಂಡ್ಸ್ ನ ಎಲ್ರು ಸಾಯಿಸಿ ನಿನ್ನ ಹತ್ರನೇ ಕಳಿಸ್ತಾ ಇದೀನಿ. ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿರೋ. ಹೇ ಮಾದೇವಯ್ಯ, ಜಾಸ್ತಿ ನಗ್ಬೇಡ. ನೀ ನಕ್ಕಷ್ಟು ನಿನ್ನ ಆಯುಷ್ಯನೇ ಕಡಿಮೆ ಆಗೋದು. ಬ್ರಿಟಿಷರು ಇಂಡಿಯಾ ಬಿಟ್ಟು ಹೋಗಿರ್ಬೋದು, ಆದ್ರೆ ಎಲ್ಲಿವರೆಗೂ ನಿನ್ನಂತ ಇಂಡಿಯನ್ ಬ್ರಿಟಿಷರು ಇರ್ತಾರೋ ಅಲ್ಲಿವರೆಗೂ ನಮ್ ದೇಶ ಉದ್ಧಾರ ಆಗಲ್ಲ. ನೀನೊಬ್ಬ ಮಂತ್ರಿ ಏನೋ? ಹೊಡಿತೇನೋ? ಹೊಡಿಯೋ. ಇಡೀ ಭಾರತದಲ್ಲಿರೋ ಯುವಕರಿಗೆಲ್ಲ ಹೊಡೆಯಕ್ಕಾಗತ್ತಾ ನಿನ್ ಕೈಲಿ? ನೀನೊಂಥರ ಕಪ್ಪು ಚುಕ್ಕೆ ಇದ್ದಾಗೆ. ಆದಷ್ಟು ಬೇಗ ಅಳಿಸೋಗ್ತೀಯ. ಸಾಯಿಸ್ತೇನೋ? ಸಾಯಿಸು. ನಾವ್ ಯಾರು ಗೊತ್ತಾ? ಯುವಶಕ್ತಿ, ಭಾರತದ ಯುವಶಕ್ತಿ. ನಾವ್ ಸತ್ರೆ ನಮ್ ತರ 1000 ಜನ ಉಟ್ಕೋತಾರೆ. ಆಗ ಎಲ್ಲಾರು ಸಾಯಿಸ್ತೇನಾ? ತಾಕತ್ತಿದ್ಯಾ? ಮಾದೇವಯ್ಯ, ನಿನ್ಗೆ ಸಾವು ಹತ್ರ ಬಂದಿರ್ಬೇಕು, ಅದಕ್ಕೆ ನವರಂಗಿ ಆಟ ಆಡ್ತಿದ್ಯಾ? ಹೌದಾ? ನಾನ್ ನವರಂಗಿ ಆಟ ಆಡ್ತೀನಿ, ಏನ್ ಬೇಕಾದ್ರೂ ಆಡ್ತೀನಿ. ಅದನ್ನ ಕರ್ಕೊಂಡು ನೀನಂತ ಮನೆ ಹಾಳ್ರು ಸಾಯೋದೇ ಬಾಕಿ. ಏನೇ ಅಂದೆ ನಿನ್ನ? ಅವಳ ತಂಟೆಗೆ ಮಾತ್ರ ಹೋಗ್ಬೇಡ. ಬೇಕಾದ್ರೆ ನಮ್ಗೇನಾದ್ರೂ ಮಾಡು. ಸ್ವಧರ್ಮಂ ನಿಧನಂ ಶ್ರೇಯಃ ಪರಧರ್ಮೋ ಬಾಯವಃ. ಓಹೋ, ನಮ್ಮ ಚಿಂತಾಮಣಿನೇ ಬುದ್ಧಿವಂತ ಅಂದ್ಕೊಂಡಿದ್ದೆ. ನಿನ್ನಲ್ಲೂ ಸಂಸ್ಕೃತದ ಮೇಷ್ಟ್ರ ಆಗೋ ಲಕ್ಷಣ ಕಾಣ್ತಾ ಇದೆ. ತಾವು ದಯವಿಟ್ಟು ಅದ್ರ ಅರ್ಥ ಹೇಳಿ ಪುಣ್ಯ ಕಟ್ಕೊಂಡ್ರೆ ನಮ್ಗೆ ಉಪಕಾರ ಆಗತ್ತೆ. ಅದೇ ಸ್ವಧರ್ಮಂ ನಿಧಾನಾಯ ಬಾರೋ ಧರ್ಮ ಬೋರ್ವೆಲ್ಲ. ಅದ್ ಹಾಗಲ್ವೋ? ಸ್ವಧರ್ಮಂ ನಿಧನಂ ಶ್ರೇಯಃ ಪರಧರ್ಮೋ ಬಾಹ್ಯವಃ. ಸ್ವಧರ್ಮಂ ನಿಧನಂ ಶ್ರೇಯಃ ಪರಧರ್ಮೋ ಬಾಹ್ಯವಃ. ಮರ್ಯಾದೆಯಿಂದ ಅದ್ರ ಅರ್ಥ ಹೇಳ್ಚೋ ಇಲ್ಲ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಆದ್ರೆ ನನ್ ಹಣೆಗೆ ನೀನು ಗನ್ನಿಟ್ಟಿದೆ ಅಂತ ಭಯ ಬಿದ್ದು ಹೇಳ್ತಾ ಇಲ್ಲ. ಸಾಯೋ ಮೊದ್ಲು ನಿನ್ನಂತೋರಿದ್ರೆ ಅರ್ಥ ತಿಳ್ಕೊಂಡು ಸಾಯ್ಬೇಕು. ತನ್ನತನಕ್ಕಾಗಿ ಹೋರಾಡಿ ಮಣಿದರೆ ಅದು ಶ್ರೇಯಸ್ಸಲ್ಲ. ಪರಾನುಕರಣೆಯಿಂದ ಬದುಕಿದರೆ ಅದು ಶ್ರೇಯಸ್ಸು. ನೋಡು, ನಾವು ನಿನ್ನ ಸಾಯಿಸೋ ಹಾಗಿದ್ರೆ ಯಾವಾಗ್ಲೂ ಸಾಯಿಸ್ತಾ ಇದ್ವಿ, ಆವತ್ತೇ ನಿನ್ನನ್ನು ಮುಗಿಸ್ತಾ ಇದ್ವಿ. ಆದ್ರೆ ನಮ್ಮಲ್ಲಿ ಮನುಷ್ಯತ್ವ ಇದೆ, ಅದಕ್ಕೋಸ್ಕರ ನಿನ್ನನ್ನು ಹಾಗೆ ಬಿಟ್ಟಿದ್ದು. ನಾವು ನಿನಗೆ ಜೀವ ಭಿಕ್ಷೆ ಕೊಟ್ಟಿದ್ದೀವಿ. ನಮ್ ಪ್ರಾಣ ತೆಗಿತೇನೋ? ತೆಗಿಯೋ ತೆಗಿಯೋ, ತಾಕತ್ತಿಲ್ಲ ತೆಗಿಯೋ. ಚಿಂತಾಮಣಿ ಬಾಯ್ ಕಡೆ. ಎಲ್ಲ ಜೈ ಜೈ. ಮೇಲೆ ಈಗ್ಲಾದ್ರೂ ಗೊತ್ತಾಯ್ತೇನೆ ಈ ಮಾದೇವನ್ ಎದುರಾಕೊಂಡ್ರೆ ಏನಾಗುತ್ತೆ ಅಂತ. ನಿನ್ನ ಫ್ರೆಂಡ್ಸ್ನೆಲ್ಲ ಕಳಿಸಿದ ಜಾಗಕ್ಕೆ ನೀನು ಕಳಿಸ್ಬೋದು, ಆದ್ರೆ ನಾನು ಹಾಗೆ ಮಾಡಲ್ಲ. ಯಾಕೇಳು? ಈ ಸಮಾಜದಲ್ಲಿ ಪ್ರತಿಯೊಂದಕ್ಕೂ ಸಾಕ್ಷಿ ಬೇಕು. ಅದಕ್ಕೋಸ್ಕರ ನೀನ್ ಆ ಕಮಿಷನರ್ ಹತ್ರ ಹೋಗಿ ಆ ACP ಮಂಜುನಾಥೆ ಇವ್ರನ್ನೆಲ್ಲ ಕೊಲೆ ಮಾಡಿದ್ದು ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ನಿನ್ನ ಈ ಫ್ರೆಂಡ್ಸ್ ನ ಕಳಿಸಿದ ಜಾಗಕ್ಕೆ ನಿನ್ನ ತಾಯಿನೂ ಕಳಿಸ್ಬಿಡ್ತೀನಿ. ಸಾಹೇಬ್ರೆ ACP ಮಂಜುನಾಥ್ ಬರೋ ಟೈಮ್ ಆಯ್ತು. ನಾವಿಲ್ಲಿ ಇರಬಾರ್ದು. ಬನ್ನಿ ಎಸ್ಕೇಪ್ ಆಗ್ಬೇಕು. ಹುಷಾರ್, ನಿನ್ನ ತಾಯಿ.
ಮೆಗಾಫೋನ್ ತೊಂಬ. ಸರ್. ಒಳಗಡೆ ಯಾರಿದ್ದೀರೋ ಗೊತ್ತಿಲ್ಲ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಎಲ್ರು ಆಚೆ ಬಂದ್ಬಿಡಿ. ನೀವಾಗ ನೀವು ಬಂದು ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಸಿವಿಯರ್ ಆಕ್ಷನ್ ತಗೊಂತೀನಿ. ಮಿನಿಸ್ಟರ್ ಮಹದೇವಯ್ಯರನ್ನ ಹುಷಾರಾಗಿ ಹೊರಗಡೆ ಕರ್ಕೊಂಡ್ ಬನ್ನಿ. ನಾನು 10 ಎಣಿಸೋದ್ರೊಳಗೆ ನೀವು ಹೊರಗಡೆ ಬರ್ಬೇಕು. 1 2 3 4 5 6 7 8 9 10. Come on, follow me. ಏನಮ್ಮ, ಯಾರೀ ಕೊಲೆಗಳನ್ನೆಲ್ಲ ಮಾಡಿದ್ದು? ಮಿನಿಸ್ಟರ್ ಮಹಾದೇವ ಈ ಕೊಲೆಗಳೆಲ್ಲ ಮಾಡಿ ಈ ಕೊಲೆನ ACP ಮಂಜುನಾಥೆ ಮಾಡಿದ್ರು ಅಂತ ಕಮಿಷನರ್ ಹತ್ರ ಹೇಳು ಅಂತ ಹೇಳಿದ್ರು. ನಾವು ನಿನ್ ಮಾತ್ರ ಸುಮ್ನೆ ಬಿಡ್ಬೇಡಿ ಸರ್, ಅವನ ಅಪರಾಧಿ. ಸಮಾಧಾನ ಮಾಡ್ಕೊಳ್ಳಿ. ಅವರೆಲ್ಲ ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರು. ನೋಡ್ರಿ, ಎಲ್ಲಾ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಓಕೆ, ಎಲ್ಲ ಏರ್ಪಾಟ್ ಮಾಡ್ರಿ ಬೇಗ. ಕಮಾನ್, ಲೆಟ್ಸ್ ಗೋ. ಕಮಾನ್. ಓಹೋ, ACP ಮಂಜುನಾಥ್, ನಿನ್ ಬಗ್ಗೆ ತುಂಬಾ ಕೇಳಿದ್ದೆ. ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀನಿ. ಮಂಜುನಾಥ್, ನೀ ತುಂಬಾ ಶಾರ್ಪ್, ಕರೆಕ್ಟ್ ಟೈಮ್ ಬಂದಿದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್ ಯು. ಮಿಸ್ಟರ್ ಮಹದೇವಯ್ಯ, ನಾನಿಲ್ಲಿ ಬಂದಿರೋದು ನನ್ನ ಕರ್ತವ್ಯ ಮಾಡೋದಿಕ್ಕೆ, ನಿನ್ನ ಹತ್ರ ಪ್ರಶಂಸೆ ತಗೊಳ್ಳೋದಿಕ್ಕಲ್ಲ, ಗುಡ್ ಅಂತ ಅನ್ಸ್ಕೊಳ್ಳೋದಿಕ್ಕಲ್ಲ. ನೋಡು, ಅನ್ಯಾಯವಾಗಿ ಆ ಅಮಾಯಕ ಹುಡುಗರನ್ನ ಯಾಕೆ ಸಾಯಿಸ್ದೆ ಹೇಳು? ನೋಡಿ ಮಂಜುನಾಥ್, ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಪ್ರಮೋಷನ್ ಮೇಲೆ ಪ್ರಮೋಷನ್, DCP, ಕಮಿಷನರ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ನೀವು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ. ನೋಡಿ, ಒಂದು ಸಣ್ಣ ಚೇಂಜ್. ಏನಪ್ಪ ಅಂದ್ರೆ, ಈ ಹುಡುಗರು ಹೇಗಿದ್ರು ಶೂಟ್ ಎಟ್ ಸೈಟ್ ಆರ್ಡರ್ ಆಗಿದೆ. ಆದ್ರಿಂದ ಆ ಹುಡುಗರ್ನೆಲ್ಲ ನೀವೇ ಶೂಟ್ ಮಾಡಿದ್ದು ಅಂತ ಹೇಳಿ ನಿಮ್ಮ ಮೇಲೆ ಹಾಕೋಬೇಕು. ಆಗ ಈ ಕೇಸು ಸ್ಟ್ಯಾಂಡೇ ಆಗಲ್ಲ. ನಿಮ್ಗೂ ತೊಂದರೆ ಆಗಲ್ಲ, ನನಗೂ ತೊಂದರೆ ಆಗಲ್ಲ. ಕರೆಕ್ಟ್ ಅಲ್ವಾ ಚಿಂತಾಮಣಿ? ಹೌದು ಸರ್. ಮಿಸ್ಟರ್ ಮಂಜುನಾಥ್, ನಮ್ ಸಾಹೇಬ್ ಹೇಳ್ತಿರೋ ಮಾತು ನಿಜ. ದಯವಿಟ್ಟು ಅವ್ರ ಮಾತು ಕೇಳಿ. ನೋಡಿ, ನಮಗೂ ನಿಮ್ಗೂ ಮಧ್ಯದಲ್ಲಿ ಏನು ಸಮಸ್ಯೆ ಇಲ್ಲ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳದೇ ಇದ್ದಿದ್ರೆ ನೀವು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ನಾನು ಹೇಳಿದ್ರಿಂದ ನೀವು ಇಲ್ಲಿ ಬಂದ್ರಿ. ನೋಡಿ, ನಮ್ಮಂತ ಟೆರರ್ಸು ನಿಮ್ಮಂತ ಪವರ್ಸು ಒಂದಾಗ್ಬಿಟ್ರೆ ಈ ದುನಿಯಾನೇ ನಾವು ಆಳ್ಬಹುದು. ನೀನ್ ಕೊಡೋ ಎಂಜಲ್ ಕಾಸ್ಗೆ ಕೈ ಚಾಚವನಲ್ಲ ನಾನು. ನಾನ್ ಮಾಡೋ ಕರ್ತವ್ಯಕ್ಕೆ ನನ್ನ ಸರ್ಕಾರ ಸಂಬಳ ಕೊಡುತ್ತೆ, ನನಗಷ್ಟೇ ಸಾಕು. ಏಯ್ ಮಂಜುನಾಥ್, ಈ ಖಾದಿ ಬಗ್ಗೆ ಏನೋ ಅಂದ್ಕೊಂಡಿದ್ಯಾ? ನಿನ್ನಂತ ಎಷ್ಟೋ ಕಾಕಿಗಳನ್ನ ಎತ್ತಿ 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 ಬಿಸಾಕ್ಬಿಟ್ಟಿದ್ದೀನಿ. ನೋಡು, ನನ್ನ ಹತ್ರ ಆಟ ಆಡ್ಬೇಡ. ನಾನು ಈ ಪೋಸ್ಟ್ ಬರೋದಕ್ಕೆ
ಎಂತೆಂತ ನುಚ್ಚ ಕೆಲಸನೇ ಮಾಡ್ಬಿಟ್ಟಿದ್ದೀನಿ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕನೋ ನನಗೆ? ನೋಡು, ನಿನ್ನ ಕಾಕಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು. ನಿನ್ನ ಕಾಕಿ ಡಿಪಾರ್ಟ್ಮೆಂಟ್ನೇ ಇಲ್ಲ ಅನ್ನಿಸ್ಬಿಡ್ತೀನಿ. ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಮಂಜುನಾಥ್? ನಿಮ್ಮ ಕಮಿಷನರ್ ಇಂದ ಹಿಡಿದು PC ವರ್ಗೂ ನನ್ನ ಹತ್ರ ದುಡ್ಡು ತಗೊಳ್ತಿರೋರೇ ಇಲ್ಲ. ಆದ್ರಿಂದ ನೀನು ಬಗ್ಲೇಬೇಕು, ಎಲ್ಲವನ್ನೂ ಬಗ್ಲೇಬೇಕು. ಬಗ್ಗದೆ ಇದ್ರೆ ನನಗೆ ಯಾಕೆ ಬಗ್ಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ಆಫ್ಟರ್ ಆಲ್ ಆ 4 ಜನ ತೆಗ್ದವನ್ಗೆ ನಿನ್ನನ್ನು ತೆಗಿಯೋದು ಯಾವ ಲೆಕ್ಕನೋ ನನಗೆ? ಏಯ್, ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ನೀನೇನ ಮಾತಾಡೋದು? ನಿನ್ನ ಜನ ಗೆಲ್ಸಿರೋದು ಜನಸೇವೆ ಮಾಡ್ಲಿ ಅಂತ, ಜನಗಳನ್ನ ನಾಶ ಮಾಡ್ಲಿ ಅಂತಲ್ಲ. ಅವ್ರ ಗೋರಿ ಕಟ್ಟಿ ಅವ್ರ ಸಮಾಧಿ ಮೇಲೆ ನಡೆದು ಅವ್ರ ದುಡ್ಡು ತಿಂದು ಕೋಣನ ಹಾಗೆ ಕೊಪ್ಪಿದ್ಯಾ ನೀನು? ನೋಡು, ಮರ್ಯಾದೆಯಾಗಿ ಸರೆಂಡರ್ ಆಗ್ಬಿಡು. ಇಲ್ದೇ ಇದ್ರೆ ಏಯ್, ನರಸತ್ತ ಒಂಥರ ಚಿಕ್ಕ ಹುಡುಗರು ಸಾಯಿಸಿದ್ಯಲ್ಲ, ನೀನೊಬ್ಬ ಗಂಡಸ. ನಿನಗೆ ತಾಕತ್ತಿದ್ರೆ ನನ್ನ ಮೇಲೆ ತೋರ್ಸೋ ನಿನ್ ಪೌರುಷನ. ನನ್ನ ಗಂಡಸ್ತನದ ಬಗ್ಗೆನೇ ಮಾತಾಡ್ತೀಯ? ಆಯಾ ನೀನು ನೋಡ್ದೇನ ಕಾಕಿ ಪವರ್ನ? ನೀನು ನಿನ್ ಕರ್ತವ್ಯಕ್ಕೆ ದ್ರೋಹ ಬಗೀತಾ ಇದೀಯಾ. ಆದ್ರೆ ನಾನು ನನ್ನ ಕರ್ತವ್ಯನ ಪಾಲಿಸ್ತಾ ಇದ್ದೀನಿ. ನಾನ್ ಮನ್ಸಿಟ್ರೆ ಈಗಲೇ ನಿನ್ನ ಮುಗಿಸ್ಬಿಡ್ತೀನಿ. ಆದ್ರೆ ನಾನ್ ಹಾಗೆ ಮಾಡಲ್ಲ. ನಡಿಯೋ.